ನಾಳ್ನುಡಿ. ಆ ವೃತ್ತಾಂತಗಳನ್ನೆಲ್ಲ ಇದನ್ನು ಪ್ರಕಾಶಪಡಿಸಿ ಸ್ವಾಮಿ ದೇಶಿಕರು ಪಾದುಕಾದೇವಿಯ ವೈಭವವನ್ನು ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ಮೊದಲನೇದು ಕಲಾಸು ಕಾಷ್ಟಾಂ ಆತಿಷ್ಠನ್ನೇ ಭೂಮ್ನೆ ಸಂಬಂಧಿನಾಮಪಿ ಪಾದುಕಾರಂಗದುರ್ಯಸ್ಯ ಭರತಾರಾಧ್ಯತಾಂಗತ. ಎಲ್ಲರಿಗೂ ಒಂದೊಂದು ಶಕ್ತಿ ಕೊಟ್ಟಿದ್ದಾನೆ ಪರಮಾತ್ಮ, ಎಲ್ಲ ಜೀವಿಗಳಿಗೂ. ಅದು ಮನುಷ್ಯರಿಗೆ ಸ್ಪೆಷಲ್ಲಾಗಿ ಅವರಿಗೆ ಒಂದೊಂದು ಇದ್ದೇ ಇರುತ್ತೆ. ಯಾವುದರಲ್ಲೋ ಒಂದರಲ್ಲಿ ಅವರಿಗೆ ಪ್ರಭಾವ ಇರುತ್ತೆ. ಯಾವುದೋ ಒಂದು ವಿದ್ಯೆಯಲ್ಲಿ ಪೂರ್ಣತೆಯನ್ನು ಪಡ್ಕೊಳ್ತಾರೆ. ಅದು ವಿದ್ಯೆ ಪೂರ್ಣತೆ ಉಂಟಾದರೆ ಅವರಿಗೆ ಸೇರಿದವರೆಲ್ಲ ಲೋಕದ ಜನರಿಗೆ ಪಾತ್ರರಾಗ್ತಾರೆ. ಎಲ್ಲರೂ ಆಗೋಕ್ಕಾಗಲ್ಲ ಅಲ್ವಾ? ಆದರೆ ಅವರು ಸ್ವಾಮಿ ದೇಶಿಕರಂತೆ ಯಶಸ್ಸು ಕೀರ್ತಿ ಅದೆಲ್ಲ ಬೇಡ ಅಂತವ್ರವರು ವೈರಾಗ್ಯಗಳು. ಆದರೆ ಅವರಿಗೆಲ್ಲ ಬಂತು. ಯಾಕೆಂದರೆ ಪೂರ್ಣ ವಿದ್ಯೆ ಪೂರ್ಣ ಜ್ಞಾನ ಇದ್ದಿದ್ರೆ ಆ ರೀತಿ ಅದಕ್ಕೆ ಪಾತ್ರ ಆಗಿಬಿಡ್ತಾರೆ ಅವರು. ಮೆಚ್ಚುಗೆಗೆ ಎಲ್ಲರೂ ಹೇಳುವಂತೆ, ಅವರನ್ನು ಹೊಗಳುವಂತೆ ಹೊಗಳಿಸ್ಕೊಳ್ತಾರೆ. ಇನ್ನು ಸಕಲ ಕಲೆಯೂ ಪೂರ್ಣತೆ ಇದ್ದರೆ ಸಕಲ ಕಲಾವಲ್ಲಭ ಅಂತ ಹೇಳಲ್ವ. ಅದು 64 ವಿದ್ಯೆನೂ ಗೊತ್ತಿತ್ತು ಸ್ವಾಮಿ ದೇಶಿಕರಿಗೆ. ಇದ್ದರೆ ಅವರಿಗೆ ಏನಾಗತ್ತೆ? ಪ್ರಶಂಸೆ ಕೇಳಬೇಕಾ? ಅವರಿಗೆ ಒಂದು ವಿದ್ಯೆ ಕಲ್ತಿದ್ರೇ ಅವರೆಲ್ಲರೂ ಅವರನ್ನು ಹೊಗಳ್ತಾರೆ. ಇನ್ನು ಎಲ್ಲ ಗೊತ್ತಿದ್ದರೆ ಅವರಿಗೆಲ್ಲ ಪಕ್ಕದಿಂದಲೂ ಅವರಿಗೆ ಆ ಒಂದು ಗೌರವ ಇದು ಎಲ್ಲ ಸಿಗತ್ತೆ. ಅದನ್ನೇ ಇಲ್ಲಿ ಇವರು ಹೇಳ್ತಾರೆ, ಪ್ರಶಂಸೆ ಸಿಕ್ಕೇ ಸಿಗತ್ತೆ, ಅದನ್ನೇ ಹೇಳಬೇಕಾಗಿಲ್ಲ. ನಾಟಕ, ನೃತ್ಯ, ಗೀತೆ ಬೇಕಾದಷ್ಟು ಇದೆ ಕಲೆಗಳು. ಬೇರೆ ವಿದ್ಯೆನೂ ಇದೆ, ಆತ್ಮವಿದ್ಯೆ ಮಾತ್ರ ಅಲ್ಲ, ಬೇರೆ ವಿದ್ಯೆನೂ ಇದೆ. ಅದರಲ್ಲಿ ಪ್ರವೀಣರಾದ್ರೂ ಅವರು ಹೊಗಳಿಸ್ಕೊಳ್ತಾರೆ. ಈಗ ಇದೆಲ್ಲ ಕೊಡ್ತಾರೋ ಇಲ್ವೋ, ಅವಾರ್ಡ್ಸ್ ಎಲ್ಲ ಕೊಡ್ತಾರೆ. ಅವರನ್ನು ಅವರು ಗುರುತಿಸಿ ಅದನ್ನು ಕೊಡ್ತಾರೆ. ಅವನ ಆಶ್ರಯದಲ್ಲಿದ್ದು ಸ್ವತಃ ಕಲಾವಂತನಾಗಿರುವಂಥ ರಸಿಕ ಅವನನ್ನು ಶ್ಲಾಘನೆ ಮಾಡೋದಾಗಲಿ, ಹೊಗಳೋದಾಗಲಿ, ಅವರಿಗೆ ಅವಾರ್ಡ್ಸ್ ಬರೋದಾಗಲಿ ಇದು ಸಹಜ, ಮನುಷ್ಯರಿಗೆ ಸಹಜ. ಒಂದು ಗುಣ ಇದ್ದರೆ ಸಾಕು, ಒಂದು ವಿದ್ಯೆ ಇದ್ದರೆ ಸಾಕು, ಒಂದು ಕಲೆ ಇದ್ದರೆ ಸಾಕು. ಇನ್ನು ಎಲ್ಲನೂ ಇದ್ದ ಮೇಲೆ ಕೇಳಬೇಕಾ ಅಂತ ಹೇಳಿ ಪರಮಾತ್ಮ ಜಗತ್ತನ್ನು ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ವ್ರತವನ್ನು ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅದೇ ಅವನಿಗೆ ಮುಖ್ಯ ಉದ್ದೇಶ. ಅದಕ್ಕೇನಂತ ಹೇಳ್ತಾರೆ, ಜಗದ್ರಕ್ಷಣ ಜಾಗರೂಕನಾಗಿ ಕಲಾನಿಧಿಯಾಗಿದ್ದಾನೆ ಅಂತ. ರಕ್ಷಣೆಯಲ್ಲಿ ಕಲೆ, ಆ ರಕ್ಷಣೆ ಅನ್ನೋದು ಒಂದು ಕಲೆ, ಅದರಲ್ಲಿ ನಿಧಿ. ಆ ಅಂತಹ ರಾಮನನ್ನು ಕಾಪಾಡ್ತಾ ಇರುವಂತಹ ಪಾದವನ್ನು ಕಾಪಾಡ್ತಾ ಇರುವಂಥ ಪಾದುಕೆಗೆ ಇನ್ನೆಷ್ಟಿರ್ಬೋದು? ಅವಳಿಗೆ ಆ ವಿದ್ಯೆ ಇನ್ನೆಷ್ಟು ಚೆನ್ನಾಗಿರಬೇಕು. ಜಗದ್ರಕ್ಷಕನನ್ನು ರಕ್ಷಣೆ ಮಾಡ್ತಾ ಇರುವಂಥವಳಿಗೆ ಅವನಿಗಿಂತ ಜಾಸ್ತಿ ಪದವಿ ತಾನೆ, ಜಾಸ್ತಿ ಕಲೆ. ಅದರಿಂದ ಅಂತಹ ಪಾದುಕೆಯನ್ನು, ರಾಮನ ಪಾದುಕೆಯನ್ನು ಭರತ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ದ, ಆರಾಧನೆ ಮಾಡ್ದ. ರಾಮನೇ ಅಂತ ತಿಳ್ಕೊಂಡು ಅಷ್ಟು ಭಕ್ತಿಯಿಂದ ವಿನಮ್ರತೆಯಿಂದ 14 ವರ್ಷ ಪಾದುಕಾರಾಧನೆಯನ್ನು ಮಾಡಿದ್ನೋ ಇಲ್ವೋ ಭರತ. ಆ ಪೂಜೆಯಿಂದ ಏನಾಯಿತು? ಲೋಕರಕ್ಷಣೆ, ಸರ್ವಲೋಕ ರಕ್ಷಣೆ ಆಗಿದ್ದು ಪಾದುಕಾದೇವಿಯ ಪೂಜೆಯಿಂದ ಭರತರು ಮಾಡಿದಂಥವು. ಅದರಿಂದ ಆ ಪಾದುಕಾದೇವಿಯ ವೈಭವ ಅಷ್ಟು ಹೊಗಳಿಸಿಕೊಳ್ಳುವಂತೆ ಆಗ್ಬಿಡ್ತು, ಎಲ್ಲರೂ ಹೊಗಳುವಂತೆ ಆಗ್ಬಿಡ್ತು. ರಾಮರಾಜ್ಯಕ್ಕಿಂತ ಒಂದು ಕೈ ಮೇಲೆ ಅನ್ನುವಂತೆ. ರಾಮರಾಜ್ಯದಲ್ಲಿ ಏನೋ ಒಂದು ಕೊರತೆ ಉಂಟಾಯಿತು, ಆದರೆ ಪಾದುಕಾ ರಾಜ್ಯದಲ್ಲಿ ಏನೂ ಆಗಲಿಲ್ವಲ್ಲ, ಬಹಳ ಆಶ್ಚರ್ಯ. ಅದರಿಂದ ಸಕಲ ಈಗ ಕಲೆಗಳು ಅಂದರೆ ಏನು? ವಿದ್ಯಾಸ್ಥಾನಗಳು ಅಂತ. ಬರೀ ನಾವು ಹೇಳುವಂಥ ನೃತ್ಯ, ಗೀತ, ಸಂಗೀತ ಮಾತ್ರ ಅಲ್ಲ. ಸಕಲ ಕಲಾ ಅಂದರೆ ಎಲ್ಲ ವಿದ್ಯಾಸ್ಥಾನಗಳು ಅಲ್ಲಿ ಬರೋದರಿಂದ ವೇದ ಮೊದಲನೇದು ವೇದ. ಜೀವನಕಾರಿಯಾದಂಥ ಕಲೆಗಳಲ್ಲಿ ಸಕಲ ವೇದಗಳು, ಆ ವೇದಗಳ ಸಾರವಾದ ಅರ್ಥವನ್ನು ಕೊಡಬೇಕಲ್ಲ, ಎಲ್ರಿಗೂ ಕೊಡಬೇಕಲ್ವ. ಈಗ ಎಲ್ಲರಿಗೂ ವೇದಕ್ಕೆ ಅಧಿಕಾರ ಇಲ್ಲ, ತಿಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೆ ವೇದದ ಅರ್ಥಗಳನ್ನು ತಿಳ್ಕೊಳ್ಳೋಕ್ಕೆ ಏನು ಬೇಕು ನಮಗೆ? ಯಾರಾದರೂ ಒಬ್ಬರು ಅದನ್ನು ಚೆನ್ನಾಗಿ ಮಂಥನ ಮಾಡಿ ಅದನ್ನು ತಿಳ್ಕೊಂಡು ಅದನ್ನು ಕೊಡಬೇಕು. ಸೊ ವೇದದ ಸಾರವೇ ನಮ್ಮ ಆಳ್ವಾರ್ ಕೊಟ್ಟಿರುವಂಥ ದಿವ್ಯ ಪ್ರಬಂಧ. 4 ವೇದದ ಸಾರ, 4 ವೇದವೇ ಅಂತ ಹೇಳ್ಬೋದು. ಆದರೆ ವೇದ ತುಂಬ
ಅಸಂಖ್ಯೇಯವಾದ ಶಬ್ದಗಳು ಮಂತ್ರಗಳು ಇರೋದರಿಂದ, ಇಲ್ಲಿ ಕಡಿಮೆ ಇರೋದರಿಂದ ಸಾರ ಅಂತ ಹೇಳ್ಬೋದು, ಜಿಸ್ಟ್. ಅದನ್ನು ಮುಖ್ಯವಾಗಿ ಮಾಡಿದವರು ನಮ್ಮ ಆಳ್ವಾರ್ಗಳು, ಆಚಾರ್ಯರು, ಆಳ್ವಾರ್ಗಳು ಆಚಾರ್ಯ. ಈಗ ಕಲೆಯನ್ನು ನಾವು ಅನುಭವಿಸಬೇಕಾದ್ರೆ ಸಂಗೀತ ಸಾಹಿತ್ಯ ಎಲ್ಲ ನಮಗೆ ಭಾವುಕತೆ ರಸಿಕತೆ ಬೇಕು ಅಲ್ವಾ? ಅದಿಲ್ಲದೆ ಇದ್ರೆ ನಾಟಕ ನೋಡಿ ಏನೋ ಪ್ರಯೋಜನ ಅಲ್ವಾ? ಸಂಗೀತಕ್ಕೆ ಭಾವ, ರಾಗ, ತಾಳ ಎಲ್ಲನೂ ಬೇಕಂತ ಹೇಳಲ್ವಾ? ಆ ಥರ ಅದನ್ನು ತಿಳ್ಕೊಂಡು ಭಗವಂತನ ಅನುಭವವನ್ನು ಪೂರ್ಣವಾಗಿ ಪಡೆದವರು ಯಾರು ಅಂದರೆ ರಸಿಕತೆ ಉಳ್ಳವರಿಗೆ ಮಾತ್ರ ಸಾಧ್ಯ. ಅದರ ಭಾವ, ಅದರ ಉದ್ದೇಶ, ಅದರ ಒಳಗಿನ ಅರ್ಥ, ಮತ್ತು ಅವರು ಹೇಳಿರುವಂಥ ಅವರ ಹೃದಯದ ಒಂದು ಭಾವನೆ, ಅದು ಇಂಗಿತಜ್ಞರಿಗೆ ಮಾತ್ರ ಗೊತ್ತಾಗತ್ತೆ, ಎಲ್ಲರಿಗೂ ಗೊತ್ತಾಗೋದಿಲ್ಲ. ಇಂಗಿತಜ್ಞರು ತ್ರೇತಾಯುಗದಲ್ಲಿ ಮಾತ್ರ, ಈ ಯುಗದಲ್ಲಿ ಇಲ್ಲ. ಹೇಳಿದ್ರೂ ಅರ್ಥ ಆಗೋಲ್ಲ ಈ ಯುಗದಲ್ಲಿ. ಇನ್ನು ಅವ್ರ ಮನಸ್ಸಿನಲ್ಲಿ ಇರೋದು ಹೇಗೆ ಅರ್ಥ? ಆದರೆ ಮನಸ್ಸಿನಲ್ಲಿರುವಂತಹ ಅವರ ಭಾವನೆಯನ್ನು ಅರ್ಥ ಮಾಡಿಕೊಂಡು ಅದರಿಂದ ಈ ಸಾಹಿತ್ಯ ಹೊರಗಡೆ ಬಂದಿದೆ ಅಂತ ತಿಳ್ಕೊಂಡು ಅದನ್ನು ಅರ್ಥಗಳನ್ನು ರಸಿಕತೆಯಿಂದ ಅನುಭವಿಸಿಕೊಡುವಂಥವ್ರು ಇದ್ದಾರಲ್ಲ, ಅವ್ರು ತಾನೇ ಮುಖ್ಯ. ಅದು ಮಾಡಿದವರು ಆಳ್ವಾರವರು. ಸದಾ ಭಗವಂತನನ್ನು ಸ್ತುತಿ ಮಾಡ್ತಾ ಅವನ ಅನುಗ್ರಹದಿಂದ ಅನುಭವಿಸಿ, ಅವನ ಅನುಗ್ರಹದಿಂದ ಅವನನ್ನು ಅನುಭವಿಸ್ಬೇಕೇ ವಿನಃ ನಾವಾಗೆ ಅನುಭವಿಸೋಕ್ಕೆ ಸಾಧ್ಯ. ಅನುಭವಿಸಿ ಸಂತೋಷಪಟ್ಟು ಅಂತಹ ಒಂದು ನೆಲೆಯಲ್ಲಿ ಸಂತೋಷದಿಂದ ಇರುವಾಗ ಒಂದು ತರಹ ಪಾಶುರಗಳು, ಅವನು ಕಣ್ಣಿಗೆ ಕಾಣಿಸ್ಲಿಲ್ಲ, ಭಾವನೆಗೆ ಸಿಗಲಿಲ್ಲ ಅಂದ ತಕ್ಷಣ ಆಕ್ರಂದನದ ಭಾವನೆ, ತಡ್ಕೊಳ್ಳೋಕ್ಕಾಗದೇ ಇರುವಂಥ ಒಂದು ವಿರಹ ವೇದನೆ ಎಲ್ಲವನ್ನೂ ಅವರು ವ್ಯಕ್ತಪಡಿಸಿ ಅವನ ಭಕ್ತರು ಹಾಗೆ ಮಾಡಿದ್ದಾರೆ ಆಳ್ವಾರ ಆಚಾರ್ಯರು. ಆದರೆ ಪಾದುಕಾದೇವಿ ಹಿರಿಮೆಯನ್ನು ಅವರು ಚೆನ್ನಾಗಿ ತಿಳ್ಕೊಂಡು ನಮ್ಮ ಆಳ್ವಾರು ಆಚಾರ್ಯರು ಅನವರತ ಭಗವಂತನ ಸ್ತುತಿ ಮಾಡ್ತಾ ಪಾದದಿಂದ ಮುಡಿಯವರೆಗೆ, ಮುಡಿಯಿಂದ ಪಾದದವರೆಗೆ ಅನುಭವಿಸಿ ಅದರ ಒಂದು ಅನುಭವವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಅದನ್ನು ಬರೆದು ಕೊಟ್ಟಿದ್ದಾರೆ. ಎಷ್ಟು ಔದಾರ್ಯ! ಪಾದುಕಾದೇವಿಯಂತೆ ಔದಾರ್ಯ. ಅದರಿಂದ ಆಳ್ವಾರನ್ನೇ ಈ ಪಾಶುರದಲ್ಲಿ ಕಲಾಸು ಕಾಷ್ಠ ಮಾತಿಷ್ಟನ್ನು ಭೂಮ್ನೇ ಸಂಬಂಧಿನ. ಕಲಾಸು ಅಂದರೆ ಕಲೆಗಳು, ವಿದ್ಯೆಗಳಲ್ಲಿ ಕಾಷ್ಠ ಆತಿಷ್ಠ. ಕಾಷ್ಠೆ ಅಂದ್ರೇನು? ಉತ್ಕರ್ಷವಾದ ತುದಿ, ಆ ತುದಿಯಲ್ಲಿ ನಿಂತಿರುವಂಥ ಕಾಷ್ಠ ಆತಿಷ್ಠನ್ ಸಂಬಂಧಿನ. ಅಂತಹ ನಿಂತಿರುವಂಥವರ ಸಂಬಂಧದಿಂದ ಎಲ್ಲರೂ ಆ ಕಾಷ್ಠ ಪರಿಕಾಷ್ಠೆಯಲ್ಲಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಕೆಲವರಿಗೆ ಮಾತ್ರ ಅನುಭವ. ಅವನಿಗೆ ಸೇರಿದವರಿಗೂ ಉಂಟಾದಂಥ ಭೂಮ್ನೇ ಹಿರಿಮೆ. ಭೂಮ್ನ ಅಂದರೆ ಇಲ್ಲಿ ಎರಡು ಅರ್ಥ ಬರುತ್ತೆ, ಅಭ್ಯುದಯಕ್ಕೆ ಅಥವಾ ವೈಭವ. ಅದಕ್ಕಾಗಿಯೇ ರಂಗದುರ್ಯ ಅಂದರೆ ಶ್ರೀರಂಗನಾಥನ ನಾಟಕ ರಂಗಸ್ಥಳ, ಅದು ಶ್ರೀರಂಗ ಕ್ಷೇತ್ರ. ಅವನ ದಶಾವತಾರಕ್ಕೆ ಅದು ಸ್ಟೇಜ್. ಅದನ್ನೇ ಹೇಳ್ತಾರಲ್ಲ ಸ್ವಾಮಿ ದೇಶಕರೇ ಹೇಳ್ತಾರೆ, ದಶಾವತಾರಸ್ಥ ಆರಂಭ ದೇವೋನ ಶುಭಮಾತನೋತು ದಶದ ನಿರ್ವರ್ತಯನ್ ಭೂಮಿಕಾ ರಂಗೇದಾಮನಿ ಲಬ್ಧ ನಿರ್ಭರಸೈಹಿ ಅಧ್ಯಕ್ಷಿತೋ ಭಾವುಕೈಹಿ ಅಂತ ಆರಂಭ ಮಾಡಿ ಮೊದಲನೇ ಶ್ಲೋಕದಲ್ಲೇ ಭಾವುಕೈಹಿ ರಸಿಕತೆ, ಭಾವುಕತೆ ಎಲ್ಲವನ್ನು ಉಂಟು ಮಾಡೋಕ್ಕೋಸ್ಕರವಾಗಿ ಪರಮಾತ್ಮ ಸ್ಟೇಜ್ ಆಗಿ ಮಾಡ್ಕೊಂಡ್ಬಿಟ್ಟ ದಶಾವತಾರಕ್ಕೆ ಶ್ರೀರಂಗವನ್ನು. ಶ್ರೀರಂಗನಾಥನೇ ಅದಕ್ಕೆ ಹೀರೋ, ಶ್ರೀರಂಗನಾಯಕಿ ಹೀರೋಯಿನ್, ನಾಯಕಿ ಇಬ್ಬರೂ ದಶಾವತಾರವನ್ನು ಮಾಡಿದ್ರು ಅಲ್ಲಿಂದ ಅಂತ. ಅದರಿಂದ ಆ ಪಾದುಕಾ ಶ್ರೀರಂಗನಾಥನ ಪಾದುಕೆಯು ಭರತಾರಾಧ್ಯತಾಂ, ಆ ನಾಟಕಕಾರದಿಂದ ಅಂದರೆ ನಾಟಕಕಾರ ಅಂದರೆ ಇಲ್ಲಿ ಭರತ, ಎರಡು ಅರ್ಥ. ಭರತನಿಂದ ಪೂಜಿಸಲ್ಪಟ್ಟಂಥ ಪಾದುಕೆ ಗದಾ, ಅದನ್ನು ನಾವು ಕೂಡ ಪೂಜೆ ಮಾಡುವಂತೆ ಅರ್ಹತೆಯನ್ನು ವೈಭವವನ್ನು ಹೊಂದಿಬಿಟ್ಟಿದೆ ಪಾದುಕಾದೇವಿ. ಅದರಿಂದ ಅದು ಪೂಜಿಸಲ್ಪಡುವಂತಹ ಪಾದುಕೆ. ಅದಕ್ಕೆ ಆ ವೈಭವ ಹೇಗೆ ಬಂತು ಅನ್ನೋದನ್ನು ಈ ಮೊದಲನೇದರಲ್ಲಿ ಹೇಳಿದ್ದಾರೆ. ಸುಭಾಷಿತ ಏನು? ಇವಾಗ ಯಾರ್ಯಾರು ಭಗವಂತನ ಭಕ್ತರನ್ನು ಪೂಜಿಸ್ತಾರೋ ಅವರಿಗೆ ಬಂದಂಥ ವೈಭವ ಇವರಿಗೆ ಬಂದುಬಿಡುತ್ತೆ.
ಭಗವಂತನ ಪೂಜಿಸಿದರೆ ಭಗವಂತನ ವೈಭವ, ಭಗವಂತನ ಪೂಜಿಸಿದ ಭಾಗವತರನ್ನು ಪೂಜಿಸಿದರೆ ಭಾಗವತರ ವೈಭವ. ಭಕ್ತರ ದಾಸನಾಗಿಬಿಟ್ರೆ, ದಾಸನಾಗಿ ಅವರಿಗೆ ಹಿಂದೆ ಸದಾಕಾಲ ಅನುಸರಿಸಿ ಹೋಗ್ಬಿಟ್ರೆ ಅವರಿಗೆ ಅವರ ವೈಭವ ಎಲ್ಲ ಇವರಿಗೆ ಬರುತ್ತೆ ಅಂತ. ಅದಕ್ಕೆ ಇಲ್ಲಿ ರಾಮನ ಪಾದುಕೆಗೆ ಬಂತೋ ಇಲ್ವೋ ವೈಭವ. ಅವನ ಆದರದಿಂದ ಪೂಜೆ ಮಾಡಿದಂಥ ಭರತನಿಗೆ ಎಷ್ಟು ವೈಭವ ಈಗ ಕೊಂಡಾಡ್ತಾರೋ ಇಲ್ವೋ. ಅದಕ್ಕೆ ತಾಯಿ ಜಯಶಿಖರೇ ಹೇಳ್ತಾರೆ, ಭರತನಿಗೆ ಮುಖ್ಯವಾಗಿ ಏನು ಬಂತು, ಮೊದಲನೇ ಸ್ಥಾನ ಕೊಟ್ಬಿಟ್ರು ಭಕ್ತರಲ್ಲಿ, ಅಗ್ರಗಣ್ಯ ಭಕ್ತಿರಲ್ಲಿ, ಎರಡನೇ ಪದ್ಯ. ಅದರಿಂದ ಇದು ಗೊತ್ತಾಗತ್ತಲ್ಲ, ಅದೇ ಸುಭಾಷಿತ ಇದರಲ್ಲಿ ಸೇರಿದೆ ಅಂತ ತಿಳ್ಕೊಳ್ಳಿ ನೀವೆಲ್ಲ. ಸುಭಾಷಿತ ಅಂದರೆ ಒಳ್ಳೆಯ ಮಾತು, ಒಗಟುಗಳಂತೆ. ಒಗಟುಗಳೆಲ್ಲ ನಮಗೆ ಒಳ್ಳೊಳ್ಳೆಯ ವಿಚಾರಗಳನ್ನು ಹೇಳಿಸೋದು. ನಾಳ್ನುಡಿ, ಆ ನಾಳ್ನುಡಿಯನ್ನು ಇದರಲ್ಲಿ ತೊಗೊಂಡಿದ್ದಾರೆ. ಎಲ್ಲ ಇದರಲ್ಲಿ ಅದನ್ನೇ ವರ್ಣನೆ ಮಾಡ್ತಾರೆ ಒಂದೊಂದಕ್ಕೂ. ಮೊದಲನೇದು ಏನಾಯಿತು, ಭಗವಂತನ ಕೈಂಕರ್ಯ ಮಾಡಿರೋದ್ರಿಂದ ಆ ಕೈಂಕರ್ಯ ಪ್ರಾಪ್ತಿಯಿಂದ ಆನಂದ ಪಡುವಂಥ ಪಾದುಕೆಯಂತೆ ಪಾದುಕೆಯನ್ನು ಆರಾಧನೆ ಮಾಡಿವರಿಗೆ ಅದೇ ಆನಂದ ಉಂಟಾಗತ್ತೆ. ಅವರನ್ನು ತಿರ್ಗಾ ಅವರು ಉಪಾಸನೆ ಮಾಡಿದರೆ ಭರತನ ಭಕ್ತರಿಗೆ ಅದ ಕಂಟಿನ್ಯೂಸ್ ಆಗಿ ಬರುತ್ತೆ ಅಂತ ಅರ್ಥ. ನೆಕ್ಸ್ಟ್, ಸಂತ ಸ್ವದೇಶ ಪರದೇಶ ವಿಭಾಗ ಶೂನ್ಯಂ ಹಂತ ಸ್ವವೃತ್ತಿ ಮನಗಾಂನ ಪರಿತ್ಯಜಂತಿ ರಾಜ್ಯೇವನೇ ರಘುಪುಂಗವ ಪಾದರಕ್ಷೆ ನೈಜಂ ಜಗೌನ ಖಲು ಕಂಟಕ ಶೋಭನಂ ತತ್ ಶೋಧನಂ ಕಂಟಕ ಶೋಧನಂ. ಸ್ವದೇಶ ಪರದೇಶ ಎರಡು ಪದವನ್ನು ಯೂಸ್ ಮಾಡಿ. ಸ್ವದೇಶ ಅಂದರೆ ನಮ್ಮೂರು, ಪರದೇಶ ಅಂದರೆ ನಮಗೆ ಬೇರೆ ಕಡೆ ಊರಿಗೆ ಹೋಗುವಂಥದ್ದು ಮೊದಲಾದ ಭೇದ ಇಲ್ಲದೆ. ಆದರೆ ನಮಗೆ ಸ್ವದೇಶ ಅಂದರೆ ಉಂಟು, ಒಂದು ನನ್ನೂರು ಅಂತ, ನಮ್ಮೂರು ಅಂತ ಇದ್ದೇ ಇರುತ್ತಲ್ವ. ತನ್ನ ಸ್ಥಳ ಅದಲ್ಲದೆ ಬೇರೆ ಸ್ಥಳ ಎಲ್ಲೇ ಇದ್ದರೂ ದಿವಿಬಾಬು ವಿವ ಮಮಾಸ್ತು ವಾಸು ಇದ್ರೂ ತಮ್ಮ ಅನಘಾಂ ವೃತ್ತಿ, ಅನಘಾಂ ಯಾವ ದೋಷವೂ ಇಲ್ಲದ, ನ್ಯೂನತೆ ಇಲ್ಲದಂಥ ವೃತ್ತಿ ಅಂದರೆ ಪ್ರವೃತ್ತಿ, ವ್ಯಾಪಾರ, ನಮ್ಮ ಕರ್ಮ, ನಾವು ಮಾಡುವಂತಹ ಕೆಲಸಗಳು, ಕಾರ್ಯಗಳು, ನಡವಳಿಕೆಗಳು ಪರಿತ್ಯಜಂತಿ ಬಿಡೋದಿಲ್ಲ. ನಿಮಗಿವಾಗ ವಾಸನೆಯಿಂದ ಆಗ್ಬೋದು ಅಥವಾ ಇಷ್ಟದಿಂದ ಆಗ್ಬೋದು, ಆ ಪ್ರವೃತ್ತಿಯನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ, ಅದು ಆಸೆಯಿಂದ ಮಾಡುವಂಥದ್ದು. ಅದರಿಂದ ಇದಕ್ಕೆ ದೃಷ್ಟಾಂತ ರಘುಪುಂಗವ ಪಾದರಕ್ಷ, ಶ್ರೀರಾಮನ ಪಾದಗಳನ್ನು ಕಾಪಾಡುವಂತಹ ಪಾದುಕೆಯು, ರಾಜ್ಯೇ ವನೇಚ ರಾಜ್ಯದಲ್ಲಿಯೂ ವನೇಚ ಕಾಡಿನಲ್ಲಿಯೂ, ನೈಜಂ ಕಂಟಕ ಶೋಧನಂ ಸ್ವಾಭಾವಿಕವಾದಂಥ ಕಂಟಕ ಶೋಧನ. ಕಂಟಕ ಅಂದರೆ ಮುಳ್ಳು ಕಲ್ಲು ಎಲ್ಲ, ಅದನ್ನು ಶೋಧನಂ ಅಂದರೆ ಅದನ್ನೆಲ್ಲ ತೆಗೆದು ತಗಲದೇ ಇರುವಂತೆ, ಪರಮಾತ್ಮನ ರಾಮಚಂದ್ರನ ಪಾದಗಳಿಗೆ ತಗಲದೇ ಇರುವಂತೆ ಮಾಡಬೇಕಲ್ಲ ಪಾದುಕಾದೇವಿ. ಅದನ್ನು ಕಾರ್ಯವನ್ನು ನಜಹೌ ಬಿಡಲಿಲ್ವಲ್ಲ ನೀನು, ಅದನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ. ಸ್ವಾಭಾವಿಕವಾದ ಗುಣ ಹೋಗೋದೇ ಇಲ್ಲ ಅಲ್ವ. ಅದಕ್ಕೊಂದು ಗಾದೆ ಇದೆಯಲ್ಲ ಕನ್ನಡದಲ್ಲಿ, ಅದೇ ಥರ. ಅದರಿಂದ ತನ್ನ ಪಾಲಿಗೆ ಬಂದದ್ದನ್ನು ಯಾರೂ ಬಿಟ್ಕೊಡೋದಿಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಇಟ್ಕೊಂಡು ನನಗಿದು ಕೊಟ್ಟಿದ್ದ ಅದೇ ತರಹ ಪರಮಾತ್ಮನ ಕೈಂಕರ್ಯವನ್ನು ಕೊಟ್ಟಿರುವಂಥ ಕೈಂಕರ್ಯವನ್ನು ಮಾಡಬೇಕು. ಇದೇ ಅಲ್ವಾ ಕೈಂಕರ್ಯ ಪ್ರಾಪ್ತಿ. ಶ್ರೀಮತೆ ನಾರಾಯಣಾಯ ನಮಃ. ಕೈಂಕರ್ಯ ಅದಕ್ಕೆ ಹೇಳ್ತಾರೆ, ಓ ರಂಗನಾಥ ಪಾದುಕೆ, ನಿನ್ನ ಮಹಾತ್ಮೆಯನ್ನು ಹೇಗೆ ನಾನು ವರ್ಣನೆ ಮಾಡಲಿ ಅಂತಾರೆ ಸ್ವಾಮಿ ದೇಶಿಕರು. ಅದು ಪದ್ಯಪದ ಅರ್ಥ. ನೀನು ತುಂಬ ಮಹಾತ್ಮೆ ಉಳ್ಳವಳು, ವೈಭವ ಉಳ್ಳವಳು, ಅಗಣಿತ ಘಟನಾ ಸಾಮರ್ಥ್ಯ ಉಳ್ಳವಳು, ಪರಮಾತ್ಮನಂತೆ ಎಲ್ಲ ಗುಣಗಳಿಂದ ಕೂಡಿರುವಂಥವಳು. ಆ ಪರಮಾತ್ಮನ ಸೇವೆಯಲ್ಲೇ ನೀನು ನಿರತಳಾಗ್ಬಿಟ್ಟಿದೀಯಾ. ನಿನಗೆ ಸಿಕ್ಕಿದ್ದಂಥ ಈ ಸೇವೆಯನ್ನು ನಿನಗೆ ಬಿಡಕ್ಕೆ ಮನಸ್ಸಿಲ್ಲ. ರಾಮ ಯಾವಾಗ ಊರಿಗೆ ಹೋಗುವಂದಾಗ ಕಾಡಿಗೆ ಹೋಗ್ತಾ ಇದೆ ರಾಮನ ಜೊತೆಯಲ್ಲಿ, ಆದರೆ ಊರಿಗೆ ಹೋಗುವಂದಾಗ ನಿನಗೆ ಅನ್ನಿಸ್ತು ಇವಾಗ ಕಾಡಿನಲ್ಲಿ ಬೇಕಲ್ಲ ಕೈಂಕರ್ಯ, ಯಾರು ಮಾಡ್ತಾರೆ ಅಂತ ಹೇಳಿ, ಅಲ್ಲೂ ಮಾಡ್ತೀನಿ ಇಲ್ಲೂ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿಯಲ್ಲ ನೀನು. ಕಾಡಲ್ಲೂ ಮಾಡದೆ ನಿನ್ನ ಪಾಲಿಗೆ ನಿಯತವಾದ ಈ ಸೇವೆಯನ್ನು, ಕೈಂಕರ್ಯವನ್ನು ನೀನು ಬಿಡದೆ ನಡೆಸ್ಬಿಟ್ಟಿಯಲ್ಲ. ಹೇಗೆ ನಡುತ್ತೆ? ಪಾದುಕೆ ಇದ್ದಿದ್ದು ಬರೀ ಸಿಂಹಾಸನದ ಮೇಲೆ ನಂದಿಗ್ರಾಮದಲ್ಲಿ, ಆದರೆ ಮಾಡಿದ್ದಲ್ಲಿ ಅಲ್ಲೂ ಮಾಡಿದ್ಲು ಅಂತ ಹೇಗೆ ಹೇಳ್ತಾರೆ? ಶಕ್ತಿಯೆಲ್ಲ ಕೊಟ್ಬಿಟ್ಲೋ ಇಲ್ವೋ? ಪಾದುಕಾದೇವಿ ಏನು ಮಾಡಿದ್ಲು? ರಾಮ ಪಾದುಕೆ ಮೇಲೆ ನಿಂತ್ಕೊ ಅಂತ ಹೇಳ್ದ ಭರತ. ನಿಂತ್ಕೊಂಡ ತಕ್ಷಣ ಪಾದುಕೆ ಗೊತ್ತಾಯ್ತು, ಇನ್ನೂ ನನಗೆ ವಿರಹ, ಅವನನ್ನು ಬಿಟ್ಟಿರಬೇಕು, ಆದರೆ ಬಿಟ್ಟಿಲ್ಲದೆ ನನ್ನ ಕೈಂಕರ್ಯವನ್ನು ಮಾತ್ರ ಮಾಡಬೇಕು ಅಂತ ಪಾದುಕೆಗೂ ಆ ಶಕ್ತಿ ಇದೆ ಅಂತ ಹೇಳಿದರು.
ಹೇಗೆ ಬೇಕಾದರೂ ಎಷ್ಟು ರೂಪಗಳನ್ನು ಬೇಕಾದರೂ ತೊಗೊಳ್ಬೋದು. ಅದಕ್ಕೆ ಉದಾಹರಣೆ ಕೊಟ್ಟರು ರಾಸಕ್ರೀಡೆಯಲ್ಲಿ ಕೃಷ್ಣ ಮಾಡಿದ್ದು ಅಂತ ಸ್ವಾಮಿ ದೇಶಿಕರು. ಅದು ಪ್ರಮಾಣದಿಂದ ತಾನೇ ಹೇಳಿದರು. ಅದರಿಂದ ನೀನು ಎರಡೂ ಪದವಿಯನ್ನು ತಗೊಂಡು ರಾಮನ ಪಾದವನ್ನು ಕಾಡಿನಲ್ಲೂ ಕಾಪಾಡಿದೆ, ಇಲ್ಲಿ ಕೂತ್ಕೊಂಡು ರಾಜ್ಯವನ್ನು ಕಾಪಾಡಿದೆ, ರಾಮನ ಕೈಂಕರ್ಯವನ್ನು ಮಾಡಿಬಿಟ್ಟೆ. ಇದೆಂತಹ ವೈಭವ ನಿಂದು. ಊರು ತನ್ನ ಸ್ಥಳ, ಊರು ಬೇರೆ ಸ್ಥಳ, ಕಾಡು ಅಂತ ವ್ಯತ್ಯಾಸವಿಲ್ಲದೆ ಎರಡೂ ಕಡೆಯಲ್ಲೂ ನಿನ್ನ ಸೇವೆಯನ್ನು ಬಿಡದೆ ಮಾಡಿದೆಯಲ್ಲ, ಇದು ಬಹಳ ತುಂಬ ಆಶ್ಚರ್ಯವಾದದ್ದು. ಅದಕ್ಕೆ ಅದನ್ನು ಉದಾಹರಣೆ ಕೊಟ್ಟಿದ್ದಾರೆ. ಅದಕ್ಕೆ ನಿಮಗೆ ಬಂದಂತಹ ಕೈಂಕರ್ಯವನ್ನು ಬಿಡಬಾರ್ದು ಅಂದರೆ ಬಿಡಲ್ಲ ಅಂತ ಅರ್ಥ ಇಲ್ಲ ರೀ. ನಮಗೆ ಕಾರ್ಯ ಇದು, ನಮಗೆ ಕೈಂಕರ್ಯ, ನಮ್ಮ ಮುತ್ತಾತ ಎಲ್ಲ ಮಾಡಿರುವಂಥ ಕೈಂಕರ್ಯ ನಾವು ಬಿಟ್ಕೊಡೋದಿಲ್ಲ ಅಂತಾರಲ್ಲ ಹಾಗೆ. ಈಗಾದರೆ ಜನರೇಷನ್ನೇ ಇಲ್ವಲ್ಲ, ಮುತ್ತಾತ ಮರೆತೇ ಹೋಗ್ಬಿಟ್ಟಿದ್ದಾರಲ್ಲ, ಅದರಿಂದ ಬೇರೆಯವರು ಇವಾಗ ಸ್ಟಾರ್ಟ್ ಮಾಡ್ತಾರೆ, ಅವ್ರಿಗೆ ಸಿಗತ್ತೆ. ಕಂಟಿನ್ಯೂ ಆಗಿ ಆಗತ್ತೆ. ಕೈಂಕರ್ಯ ಯಾರು ಮಾಡದೇ ಇರೋಲ್ಲ ಪರಮಾತ್ಮನ ಕೈಂಕರ್ಯವನ್ನು. ಅದರಿಂದ ಇದು ಮಹಾತ್ಮರು ಎನಿಸಿದಂತಹ ರೀತಿ ನೀತಿ ಆಗಿರುತ್ತೆ. ಅವರಿಗೆ ಬಂದಂತಹ ಪರಮಾತ್ಮ ಕೊಟ್ಟಂತಹ ಅಂದ್ರೇನು, ಅವರಿಗೆ ಅಕಸ್ಮಾತಾಗಿ ಸಿಕ್ಕಿದ್ರೂ ಆ ಕೈಂಕರ್ಯವನ್ನು ಅವರು ಬಿಡದೆ ಅದನ್ನು ನನಗೆ ಬಂದಿದ್ದು ಅಂಥೇಳಿ ಮಾರ್ಗದರ್ಶಕಳಾಗಿ, ನೀನು ಅದಕ್ಕೆ ಮಾರ್ಗದರ್ಶಕಳು ಅಂತಾರೆ ಇಲ್ಲಿ ಸ್ವಾಮಿ ದೇಶಿಕರು. ನೀನು ಅವರಿಗೆ ದೇಶಿಗಳಾಗಿ, ನೀನು ದಿಶೆಯನ್ನು ತೋರಿಸುವಂಥವಳಾಗಿ ಮಾಡಿಬಿಟ್ಟೆ. ನಿನ್ನ ಕೈಂಕರ್ಯವನ್ನು ಬಿಟ್ಟುಕೊಡಲಿಲ್ಲ, ಮಾಡಿಬಿಟ್ಟೆ. ಒಂದನ್ನು ಬಿಡದೆ ಲೋಕಕ್ಕೆ ಉಪಕಾರ ಮಾಡ್ತಾ ಇರ್ತಾರೆ ಮಹಾತ್ಮರು. ಅದೇ ರೀತಿ ಸ್ವಾಮಿ ನಮ್ಮಾಳ್ವಾರು, ಅವರ ಕೈಂಕರ್ಯ, ಅವರು ನಿತ್ಯ ಸೂರಿಗಳು. ಇಲ್ಲಿ ಬಂದು ಅವತಾರ ಮಾಡಿದ್ದೇನೆ ಚೇತನೋದ್ಧಾರಕ್ಕಾಗಿ. ಅದಕ್ಕೋಸ್ಕರ ತಮ್ಮ ಪೂರ್ತಿ ಕೈಂಕರ್ಯವನ್ನು 32 ವರ್ಷಗಳು ಈ ಭೂಮಿ ಮೇಲಿದ್ದು ಈ 4 ವೇದವನ್ನು ಸಾರವನ್ನು ತೆಗೆದು ನಮಗೆ 4 ಪ್ರಬಂಧಗಳಾಗಿ ಕೊಟ್ಟು ತಮ್ಮ ಕೈಂಕರ್ಯವನ್ನು ಬಿಡದೆ ಮಾಡಿಬಿಟ್ರು. ನಿತ್ಯ ಲೋಕದಲ್ಲೂ ಮಾಡ್ತಾಯಿದ್ರು, ಇಲ್ಲೂ ಆ ಕೈಂಕರ್ಯವನ್ನು ಬಿಡದೆ ಮಾಡಿ ಸ್ವಾಮಿ ನಮ್ಮಾಳ್ವಾರು ನಮಗೆ ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಅವರನ್ನು ನೀವು ಮಾಡಿದರೆ, ಅವರಿಗೆ ಕೈಂಕರ್ಯ ಮಾಡಿದರೆ ನಿಮಗೆ ಏನು ಸಿಗುತ್ತೆ? ಪರಮಾತ್ಮನ ಅನುಗ್ರಹ ಸಿಗುತ್ತೆ. ಆಳ್ವಾರವರ ಕೈಂಕರ್ಯವನ್ನು ಮಾಡಬೇಕಲ್ಲ, ಅನುಭವವನ್ನು ಬಿಡದೆ ಲೋಕಕ್ಕೆ ಮಾಡಿದ ಉಪಕಾರ ಅಷ್ಟಿಷ್ಟಲ್ಲ ಅಂತ ಕೊಂಡಾಡಬೇಕಲ್ಲ. ಎಲ್ಲರೂ ಕೊಂಡಾಡುವಂತೆ ಆಗತ್ತೆ ಅಂತ ಮೊದಲೇ ಹೇಳಿದಾರಲ್ಲ, ಆ ಕೊಂಡಾಟ ಅಂತಹ ಮಹನೀಯರಿಗೆ ಗೊತ್ತು. ಯಾರೇ ಎಲ್ಲೇ ಇರಲಿ ಅವರವರ ಕರ್ತವ್ಯವನ್ನು ಕರ್ಮವನ್ನು ಬಿಡದೆ ಮಾಡುವಂತಹ ಒಂದು ಇದನ್ನು ವ್ರತವನ್ನು ಮಾಡಿಕೊಳ್ಬೇಕು, ಎಲ್ಲಿದ್ದರೂ ಪರವಾಗಿ ಅಂತ. ಇದರಲ್ಲಿ ಇದು ಸುಭಾಷಿತ ಅಂದರೆ ನಾನು ನುಡಿ, ನಮಗೆ ಬೇಕಾಗಿರೋದು ಅದೇ ತಾನೆ. ಅದನ್ನು ಹೇಳ್ತಾರೆ 2ನೇ ಪಾಶುರದಲ್ಲಿ, 2ನೇ ಶ್ಲೋಕದಲ್ಲಿ. 3ನೇದರಲ್ಲಿ ಹೇಳ್ತಾರೆ ಸ್ವಾಮಿ ದೇಶಿಕರು, ಅಮ್ಮ ಪಾದುಕಾದೇವಿ. ಇದು ಯಾರಿಗೆ ಜ್ಞಾನ ಇರುತ್ತೋ, ಯಾರಿಗೆ ಭಗವಂತನಲ್ಲಿ ಭಕ್ತಿ ಇರುತ್ತೋ ಅವ್ರು ಏನು ಅನ್ಕೋತಾರೋ ಅದು ಆಗಿಬಿಡುತ್ತೆ ಅಂತ. ಅದರಿಂದ ಅವ್ರಿಗೆ ಏನು ಅನ್ಸುತ್ತೆ, ಓಹೋ ನಾವು ಮಾಡಿದ್ದೆಲ್ಲ ಆಗ್ಬಿಡುತ್ತೆ ಅಂತ. ಅವರು ಐಹಿಕವಾದಂಥ ಸುಖಕ್ಕೆ ಅದನ್ನೆಲ್ಲ ಉಪಯೋಗ ಮಾಡಿಕೊಂಡ್ರೆ ಪ್ರಯೋಜನ ಇಲ್ವಲ್ಲ. ಅವ್ರಿಗೆ ಏನಿರಬೇಕು? ಲಕ್ಷ್ಯ ಪರಮ ಪುರುಷಾರ್ಥದಲ್ಲಿರಬೇಕೆ ಲಕ್ಷ್ಯ ವಿನಃ ಎಲ್ಲ ಆಗಿಬಿಡುತ್ತೆ ಅಂತ ಅದನ್ನೇ ಆಸೆ ಪಟ್ಟರೆ ಇಲ್ಲೇ ಇರಬೇಕಾಗತ್ತೆ. ಆಸೆ ಅನ್ನೋದು ಬೆಳೀಲೇಬಾರ್ದಲ್ಲ, ಮನಸ್ಸು ಒಳಗೆ ಇರಲೇಬಾರ್ದು. ಅದರಿಂದ ಪಾದುಕೆ ರಾಜ್ಯಭಾರ ಮಾಡಿದ್ನಲ್ಲ, ಅದೇ ಉದಾಹರಣೆ ಅಂತ. ಏನು ಆಸೆ ಪಟ್ಲು ಪಾದುಕಾದೇವಿ? ಪರಮಾತ್ಮನ ಕೈಂಕರ್ಯ, ರಕ್ಷಣೆ. ಅದರಿಂದ ಅವಳು ಮಾಡಿದಷ್ಟೇನೆ. ಇದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಕಾಕಾಸುರನ ವೃತ್ತಾಂತವನ್ನು. ಇದರಲ್ಲಿ ಬ್ರಹ್ಮಾಸ್ತ್ರತಾಮ ದಿಜಗಾಮ ತೃಣಂ ಪ್ರಯುಕ್ತಂ. ತೃಣ ಒಂದು ಹುಲ್ಲನ್ನು ತಗೊಂಡು ರಾಮ ಕಾಕಾಸುರನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿಬಿಟ್ಟ. ಯಾತಕ್ಕೆ ಮಾಡ್ದ? ತನ್ನ ಪ್ರಿಯತಮಳಾದ ಸೀತೆಯ ಮೇಲೆ ಅಪರಾಧ ಮಾಡಿದ್ದಕ್ಕೆ, ಅಪಚಾರ ಪಟ್ಟಿದ್ದಕ್ಕೆ. ಅಪಚಾರಕ್ಕೆ ಶಿಕ್ಷೆ ಕೊಡಲೇಬೇಕು, ಅಪಚಾರಕ್ಕೆ ಶಿಕ್ಷೆ. ಕಾಕಾಸುರನ ಮೇಲೆ ಬಿಟ್ಟ ಕ್ಷಣ ಬ್ರಹ್ಮಾಸ್ತ್ರವಾದದ್ದೇನಾಯಿತು? ಬ್ರಹ್ಮಾಸ್ತ್ರ ಕಾಪಾಡಿಬಿಡ್ತೋ ಇಲ್ವೋ? ಅದೇನು ಮಾಡೋಕ್ಕಾಗಲಿಲ್ಲ, ಒಂದೇ ಒಂದು ಕಣ್ಣು ಮಾತ್ರ ಸಿಕ್ತದಕ್ಕೆ. ತೃಣವೇ ಬ್ರಹ್ಮಾಸ್ತ್ರವಾಗಿಬಿಡ್ತು. ಈಗ ಪರಶುರಾಮನ ಪುಣ್ಯ ಏನಾಯಿತು? ಪರಶುರಾಮನ ಪುಣ್ಯ, ಕಾಕೆಯ ಕಣ್ಣು ಅದಕ್ಕೆ ಆಹುತಿ ಆಯಿತು. ಅದೇ ಬ್ರಹ್ಮಾಸ್ತ್ರ, ಅದೇ ಬಿಲ್ಲನ್ನು ಬಿಟ್ಟಾಗ ಇವನಿಗೆ ಪರಶುರಾಮರಿಗೆ ಅವರ ಪುಣ್ಯವೆಲ್ಲ ಬಂದುಬಿಡ್ತೋ ಇಲ್ವೋ? ಪೂರ್ತಿ ತಪಸ್ಸಿನ ಪುಣ್ಯ ಎಲ್ಲ ಅದಕ್ಕೆ ಬಂದುಬಿಡ್ತು. ಈಗ ಇನ್ನೊಂದು ಕಡೆ ಬಾಣವನ್ನು ಬಿಟ್ಟ ರಾಮಚಂದ್ರ, ಅದು ಸಮುದ್ರಕ್ಕೆ. ಯಾವಾಗ ಸಮುದ್ರ ರಾಜ ಜಾಗ ಬಿಡಲಿಲ್ವೋ ಆಗ ಬಾಣವನ್ನು ಬಿಟ್ಟ. ಈ 3 ವೃತ್ತಾಂತವನ್ನು ಇಲ್ಲಿ ಕೊಟ್ಟಿದ್ದಾರೆ. 3 ಕಡೆಯಲ್ಲೂ ಶ್ರೀರಾಮಚಂದ್ರ ಬಿಟ್ಟಂತಹ ಬಾಣದ ಒಂದು ವೈಭವ. ಪುಣ್ಯಂ ಶರವ್ಯಮಭವತ್ ಪಯಸಾಂ ನಿಧಿರ್ವ ಪೃಥ್ವೀಂ ಶಶಾಸ ಪರಿಮುಕ್ತ ಪದಂ ಪದತ್ರಂ ಕಿಂಬಾನ ಕಿಂಬವತಿ ಕೇಳಿ ವಿಧೌ ವಿಭೂನ. ಅದರಿಂದ ಗುರಿ ಆಗ್ಬಿಡ್ತು.
ತೃಣವೇ ಆಗಿಬಿಡುತ್ತೆ ಅಂತಾರೆ. ತೃಣವೇ ಬ್ರಹ್ಮಾಸ್ತ್ರ ಆಗತ್ತೆ. ಇದು ಎಷ್ಟು ಆಶ್ಚರ್ಯ ಅಂತಾರೆ. ಉದಾಹರಣೆ ಇದು, ಅಪರಾಧಿ ಕಾಕಾಸುರ, ಅವನ ಮೇಲೆ ಬಿಟ್ಟ ತೃಣವನ್ನು, ಅದೇ ಬ್ರಹ್ಮಾಸ್ತ್ರ ಆಗಿಬಿಡ್ತು. ಇನ್ನೊಂದು ಕಡೆ ಪರಶುರಾಮನ ಪುಣ್ಯ ಅದಕ್ಕೆ ಲಕ್ಷ್ಯವಾಯಿತು. ಇನ್ನೊಂದು ಕಡೆ ಸಮುದ್ರ ಅದಕ್ಕೆ ತುತ್ತಾಯಿತು ಬಾಣ. ಏನಾಯಿತು ಅಲ್ಲಿ? ಒಳ್ಳೆಯದೇ ಆಯಿತು ಇಲ್ವೋ? ಎಲ್ಲ ಕಡೆಯಲ್ಲೂ ಬಾಣವನ್ನು ಬಿಟ್ಟರೂ ಕೂಡ ರಾಮ ಅದರ ಮುಖ್ಯವಾದ ಉದ್ದೇಶ ಏನಾಯಿತು? ಉದ್ದೇಶ ಶೋಷಯಿಷ್ಯಾಮಿ ಅಂತ ಬಿಟ್ಟ, ಆದರೆ ಶೋಷಣೆ ಮಾಡಿದ್ದು ಯಾವುದು ಸಮುದ್ರ ರಾಜನಿಗೆ ವಿರೋಧಿಯಾಗಿತ್ತೋ ವಿರೋಧಿ ನಿರಸನವೇ ಪರಮಾತ್ಮನಿಗೆ ಗುರಿ ವಿನಃ ಅವನಿಗೆ ಆಶ್ರಿತ ಸಂರಕ್ಷಣೆ, ನಿರಸನ, ಇದು ಎರಡು ಆಗಬೇಕು ಏಕಕಾಲದಲ್ಲಿ. ಅದನ್ನು ಮಾಡುವಂತಹ ಶಕ್ತಿ ಎರಡು ಪಾದುಕೆಗುಂಟು. ಬ್ರಹ್ಮಾಸ್ತ್ರತಾಮಧಿಜಗಾಮ, ಇಲ್ಲಿ ಪ್ರಯುಕ್ತಮ್ ಅಂತ ಆರಂಭ ಮಾಡಿಬಿಟ್ರು. ಇಲ್ಲಿ ಉದಾಹರಣೆ ಶ್ರೀರಾಮಚಂದ್ರ ಅಂತಲೇ ಇಟ್ಕೊಳ್ಬೇಕು. ಶ್ಲೇಡೆನಲ್ಲಿ ಪ್ರಯುಕ್ತಂ ಬಿಡಲ್ಪಟ್ಟ ತೃಣಂ, ಹುಲ್ಲು ಕಡ್ಡಿ, ತೃಣಂ ಅಂದರೆ ಹುಲ್ಲು. ಬ್ರಹ್ಮಾಸ್ತ್ರ ಶಕ್ತಿಯನ್ನು ಅಧಿಜಗಾಮ ಪಡೆಯಿತು. ಪುಣ್ಯಂ ಪರಶುರಾಮನ ಪುಣ್ಯ, ಪಯಸಾಂ ನಿಧಿರ್ವ ಸಮುದ್ರ, ಒಂದು ಪರಶುರಾಮನ ಪುಣ್ಯ, ಇನ್ನೊಂದು ಪಯಸಾಂ ಸಮುದ್ರದ ನೀರು. ಸಮುದ್ರವು ಶರವ್ಯಂ ಅಭವತ್, ಬಾಣಕ್ಕೆ ಗುರಿಯಾಯಿತು. ಪಾದುಕೆಯು ಪರಿಮುಕ್ತ ಪದಂ, ತನ್ನ ಸ್ಥಾನವನ್ನು ಬಿಟ್ಟು ಪೃಥ್ವೀಂ ಶಶಾಸ, ತನ್ನ ಸ್ಥಾನ ಯಾವುದು? ರಾಮನ ಅಡಿ. ಆದರೆ ರಾಮನ ಅಡಿಯನ್ನು ಬಿಟ್ಟು ಪೃಥ್ವೀಂ ಶಶಾಸ, ಪೂರ್ತಿ ರಾಜ್ಯವನ್ನೇ ಆಳ್ಬಿಡ್ತಲ್ಲ. ಎಂತಹ ವೈಭವ! ಇದನ್ನು ನೋಡಿದ್ರೆ ವಿಭೂನ ಕೇಲಿ ಅಂದರೆ ಈಗ ವಿಭುಗಳು ಅಂದರೆ ಏನು? ರಾಜ್ಯಭಾರವನ್ನು ಮಾಡುವಂಥ ಪ್ರಭುಗಳು, ರಾಜರು. ಈ ರಾಜರೆಲ್ಲ ಏನು ಮಾಡ್ತಾರೆ? ಒಂದು ಕೇಲಿ ಆಟ, ವಿನೋದಕ್ಕೋಸ್ಕರವಾಗಿ ಆಟದಲ್ಲಿ ಕಿಂಬಾನ ಕಿಂಬವತಿ, ಅವರು ಆಟ ಆಡಬೇಕಾದ್ರೆ ಯಾವ್ಯಾವಾಗ ಏನೇನಾಗತ್ತೆ ಅನ್ನೋದು ಗೊತ್ತಿಲ್ಲ. ಅದರಿಂದ ಪರಮಾತ್ಮನ ಆಟದ ಕಾಲದಲ್ಲಿ, ಈ ಲೀಲಾ ವಿಭೂತಿಯಲ್ಲಿ ಮಾಡುವಂಥ ಕಾಲದಲ್ಲಿ ಏನು ಬೇಕಾದರೂ ಆಗ್ಬೋದು. ಏನು ಬೇಕಾದರೂ ತೃಣ ಬ್ರಹ್ಮಾಸ್ತ್ರ ಆಗ್ಬೋದು, ಇದು ಗುರಿ ಆಗ್ಬೋದು, ಯಾವುದೋ ಶಾಪಕ್ಕೆ ಗುರಿ ಆಗ್ಬೋದು. ಇಲ್ಲಿ ಶಾಪ ಅಂತ ಇಟ್ಕೊಳ್ಳೋಣ, ಯಾರು ಬಾಣ ಬಿಡ್ತಾರೆ. ಅದರಿಂದ ಇಲ್ಲಿ ವಿರೋಧಿ ನಿರಸನಕ್ಕೆ ಪರಮಾತ್ಮ ಏನೇನು ಲೀಲೆ ಮಾಡ್ತಾನೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಆದರೆ ನುಡಿಯಂತೆ ಅದು ಪರಮಾತ್ಮನ ಲೀಲೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತಾರೆ ಇಲ್ಲಿ. ನಮ್ಮ ಆಳ್ವಾರು ನಿತ್ಯ ಸೂರಿಗಳು ಪರಮಪದದಲ್ಲೂ ಇರ್ತಾರೆ, ಇಲ್ಲೂ ಇರ್ತಾರೆ, ಅಲ್ಲೂ ಇದ್ದಾರೆ ನಿತ್ಯ. ಅವರೇನು ಬಿಟ್ಟು ಬಂದಿರ್ತಾರ? ಬಿಡೋಕ್ಕಾಗತ್ತಾ? ಸದಾ ಅವರು ಬರೋಕ್ಕೆ ಇಷ್ಟ ಇಲ್ಲ. ಇಲ್ಲಿ ನಚ ಪುನರಾವರ್ತತೆ ಎನ್ನುವಂಥ ಸ್ಥಳ ಪರಮಪದ. ಆ ಪರಮಪುರುಷನ ಸೇವೆಯನ್ನು ಹೇಗೆ ಮಾಡೋದು? ಇದು ಮಾಡಲಾ, ಅದು ಮಾಡಲಾ, ಸರ್ವಕಾಲದಲ್ಲೂ ನಿರಂತರವಾಗಿ ಮಾಡಬೇಕು ಅಂತ ಆಸೆ ಪಡ್ತಾರೋ ಇಲ್ವೋ ಮುಕ್ತಾತ್ಮರು? ಅವ್ರಿಗೇನಾಗುತ್ತೆ? ಅವರು ಮಾಡಿ 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 ಕೈಂಕರ್ಯ ಸಿಗ್ತಲ್ಲ ಅಂತ ಸಂತೋಷದಿಂದ ಹಿಗ್ಗಿ ಇನ್ನೂ ಮಾಡಬೇಕು ಅಂತ ಆಸೆ ಪಡ್ತಾರೆ. ಹಾಗೇ ಪರಮಾತ್ಮನ ನಿಯಮನದಂತೆ, ಆದರೆ ನಿಯಮನದಂತೆ ಮಾಡ್ತಾರೆ. ಅವನು ಏನು ನಿಯಮನ ಮಾಡ್ತಾನೋ ಅವನ ನಿಯಮನದಂತೆ ಮಾಡ್ತಾನೆ. ಅದೆಲ್ಲವೂ ಕೂಡ ಪರಮಾತ್ಮನ ಉದ್ದೇಶ, ಚೇತನೋದ್ಧಾರ. ಅವರು ಕಷ್ಟಪಡ್ತಾನೇ ಇದ್ದಾನೆ, ಎಲ್ಲರನ್ನೂ ಹೇಗಾದರೂ ತಿರುಗಿಸಿ ಮುಕ್ತರನ್ನಾಗಿ ಮಾಡಬೇಕು ಅನ್ನೋದೇ ಪರಮ ಉದ್ದೇಶ ಭಗವಂತನಿಗೆ. ಆದರೆ ನಡೀತಾ ಇಲ್ಲ. ಇವರನ್ನೆಲ್ಲ ಕಳಿಸ್ತಾನೆ, ತನ್ನ ಕಾರ್ಯದಲ್ಲಿ ಇವರನ್ನೆಲ್ಲ ಉಪಯೋಗ ಮಾಡಿಕೊಂಡು ಅವರಿಗೆ ಅವತಾರ ಮಾಡುವಂತೆ ಮಾಡಿ ನಿತ್ಯ ಸೂರಿಗಳನ್ನು ಕಳಿಸ್ತಾನೆ ಪರಮಾತ್ಮ. ಆ ಅನುಭವವನ್ನು ಬಿಡದೆ ಲೋಕಕ್ಕೆ ಇವರು ಮಾಡಿಬಿಟ್ಟು ಹೋಗ್ತಾರೆ. ಎಷ್ಟು ಚಿಕ್ಕ ವಯಸ್ಸಿನಲ್ಲೇ ಅವರು ದೊಡ್ಡದಾದ ಕೆಲಸವನ್ನು ಮಾಡಿ ಪರಮಾತ್ಮ ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಅಳೆದು ಇದನ್ನು ತೋರಿಸ್ಕೊಟ್ಬಿಟ್ಟ, ಬಹಿರ್ವ್ಯಾಪ್ತಿಯನ್ನು. ಇವರು ಹಾಗೇನೆ ಚಿಕ್ಕವರಾಗಿ ಬರ್ತಾರೆ. ಯಾವುದೋ ಒಂದು ಕಡೆಯಲ್ಲಿ ಎಲ್ಲೋ ಒಂದು ಅದು ಹುಟ್ಟೋದಲ್ಲ, ಅದು ಅವ್ರದ್ದು ಅವತಾರನೇ. ಅವತಾರ ಮಾಡಿ ಯಾರಿಗೂ ತಿಳಿದಂತೆ ತಮ್ಮ ಕೆಲಸವನ್ನು ಮಾಡಿಬಿಟ್ಟು ಹೊರಟೋಗುತ್ತೆ. ಯಾರಿಗೂ ಗೊತ್ತೇ ಇಲ್ಲ. ಆ ಕಾಲದಲ್ಲಿ ಅವರೇನು ಮಾಡಿದ್ರ? ನಮ್ಮ ಆಳ್ವಾರೇನು ಎಲ್ಲ ಕಡೆಯಲ್ಲೂ ಹೋಗಿ ಅವರ ಸೂಕ್ತಿಗಳನ್ನು ಹರಡಿದ್ರ? ಇಲ್ವಲ್ಲ, ಮಾಡಲಿಲ್ಲ. ಅಲ್ಲೇ ಒಂದು ಕಡೆ ಕೂತ್ಕೊಂಡು ಅಂತಹ ಸುಂದರವಾದ ವೇದಕ್ಕೆ ಸಮಾನವಾದಂಥ ಸಾರವಾದಂತಹ ತಮಿಳು ದ್ರಾವಿಡ ಪ್ರಬಂಧವನ್ನು ಕೊಟ್ಟು ಎಲ್ಲರಿಗೂ ಇದು ಅಧಿಕಾರ ಇರಲಿ ಅಂತ. ಎಲ್ಲರಿಗೂ ಅಧಿಕಾರ ಇದೆ, ಯಾರು ಬೇಕಾದರೂ ಹೇಳುವಂಥದ್ದು. ಸಂಸ್ಕೃತ ವೇದ ಹೇಳೋ ಹಾಗಿಲ್ಲ, ಎಲ್ಲರಿಗೂ. ನಮಗೆ ವೇದ ಶೂನ್ಯ, ಆದರೆ ಆ ಶೂನ್ಯವನ್ನು ಪೂರ್ತಿ ಮಾಡೋಕ್ಕೋಸ್ಕರವಾಗಿ ಪರಮಾತ್ಮ ಇವರನ್ನು ಕಳಿಸಿ ಅವರ ಅಣತಿಯಂತೆ
ಆಳ್ವಾರ್ಗಳು, ಆಚಾರ್ಯರುಗಳು ನಮ್ಮ ಉದ್ಧಾರಕ್ಕೋಸ್ಕರವಾಗಿ ಬೇಕಾದಷ್ಟು ಸಾಹಿತ್ಯವನ್ನು ಬರೆದುಕೊಟ್ಟಿದ್ದಾರೆ. ಅಂತಹ ಅವರ ಔದಾರ್ಯಕ್ಕೆ ಏನೂ ಇಲ್ಲ. ಅದೇ ಥರ ಪಾದುಕಾದೇವಿಯ ಔದಾರ್ಯವನ್ನು ಇಲ್ಲಿ ಗುಣಗಾನ ಮಾಡಿ ನಮಗೆ ಸುಭಾಷಿತವನ್ನು ತಿಳಿಸ್ಕೊಡ್ತಾರೆ. ಇದರಲ್ಲಿ ಮಹಾಮಹಿಮೆ ಆಳ್ವಾರದು, ಆಚಾರ್ಯರದು ಅಂತ ಇದರಲ್ಲಿ ಹೇಳಿದ್ದಾರೆ. ಕಿಂಬಾನ ಕಿಂಬವತಿ, ಅವ್ರು ಏನು ತಾನೇ ಮಾಡೋಕ್ಕಾಗೋದಿಲ್ಲ ಅಂತಾರೆ. ಅವರಿಗೆ ಪರಮಾತ್ಮ ಆ ಒಂದು ಯೋಗವನ್ನು ಮತ್ತು ಶಕ್ತಿಯನ್ನು, ಸಾಮರ್ಥ್ಯವನ್ನು ಕೊಟ್ಟು ಕಳಿಸ್ತಾನೆ. ಅನುಪ್ರವಿಶ್ಯ ಅಂತ ನೋಡಿದ್ವಲ್ಲ, ಹಾಗೆ ಸ್ಪೆಷಲ್ ಶಕ್ತಿ ಇರುತ್ತೆ. ಅನ್ಯೇಷು ಸತ್ಸ್ವಪಿ ನರೇಂದ್ರ ಸುತೇಷು ದೈವಾತ್ ಭ್ರಷ್ಟಪದಾದಧಿಕರೋತಿ ಪದಂ ಪದಾರ್ಗಗ ಪ್ರಾಯೋ ನಿದರ್ಶಯತಿ ತತ್ ಪ್ರಥಮೋರಗೂಣ ತತ್ಪಾದಯೋ ಪ್ರತಿನಿಧಿ ಮಣಿಪಾದುಕೇವ. ಅಂದರೆ ಇಲ್ಲಿ ಸ್ಥಾನಕ್ಕೆ ತಕ್ಕಂತೆ ಅವರವರ ಪದವಿ, ಆ ಸ್ಥಾನಕ್ಕೆ ತಕ್ಕಂಥ ಪದವಿ, ಆ ಪದವಿಗೆ ಬರೋದಕ್ಕೆ ಅವರಿಗೆ ಆ ಅರ್ಹತೆಗಳು ಬೇಕೇ ಬೇಕು. ಎಲ್ಲರೂ ಬರೋಕ್ಕಾಗೋದಿಲ್ಲ. ಕ್ವಾಲಿಫಿಕೇಷನ್, ಈಗ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗಬೇಕಾದ್ರೆ ಹಿಂದೆ ಏನಾದರೂ ಕಲ್ತ್ಕೊಂಡಿರಬೇಕು, ಆ ಥರ ತಾನೇ. ಇವಾಗ ಎಂಜಿನಿಯರಿಂಗ್ ಸೇರಿಸ್ಬೇಕಾದ್ರೆ ಇದು ಪಾಸಾಗಿದ್ದರೆ ತಾನೇ ಕೊಡ್ತಾರೆ. ಅರ್ಹತೆ ಅಂದ್ರೇನು? ಕ್ವಾಲಿಫಿಕೇಷನ್. ಆ ಸ್ಥಾನಕ್ಕೆ ಹೋಗೋದಕ್ಕೆ ಬೇಕೇ ಬೇಕು. ಅದೃಷ್ಟವಶದಿಂದ ಕಳ್ಕೊಂಡ್ಬಿಟ್ರೆ ಆ ಸ್ಥಾನವನ್ನು ಮತ್ತೆ ಪಡ್ಕೊಳ್ಬೇಕಾದ್ರೆ, ಮತ್ತೆ ಅವನನ್ನು ಪಡ್ಕೊಳ್ಬೇಕು ಅಂತಂದರೆ ಆಸೆ ಪಡಬೇಕು. ಅಕಸ್ಮಾತ್ ಹೋದ್ರೂ ಅವರಿಗೆ ಆ ಅರ್ಹತೆ ಇದ್ದರೆ ಸಿಕ್ಕೇ ಸಿಗತ್ತೆ. ಇದು ಸುಭಾಷಿತ. ನಿನಗೆ ಅರ್ಹತೆ ಇಲ್ಲ, ಬೇರೆ ಏನೋ ಮಾಡಿ ಆ ಪದವಿಯನ್ನು ತಗೊಂಡಿದ್ದೆ, ಆ ಪದವಿಗೆ ಹೋದರೆ ಮತ್ತೆ ಸಿಗೋದಿಲ್ಲ. ಈ ಥರ ಅದರಿಂದ ರಾಜ್ಯ ಪದವಿ, ಈಗ ರಾಜ್ಯ ಪದವಿಗೆ ಕೂತ್ಕೊಳ್ಬೇಕಾದ್ರೆ ಅದೃಷ್ಟವಶದಿಂದ ಅವನ ಮಗನಾಗಬೇಕು, ಇಲ್ಲ ಬೇರೆ ಏನೋ ಒಂದು ಬೇಕೇ ಬೇಕು, ಕ್ವಾಲಿಫಿಕೇಷನ್. ರಾಜ ಪದವಿಗೆ ಅತ್ಯಂತ ಅರ್ಹರು ಯಾರು? ರಾಮ ಇವಾಗ ನಾನು ಕೂತ್ಕೊಳ್ಳಲ್ಲ ಅಂದ್ಬಿಟ್ಟ, ಅದನ್ನೇ ತಗೊಂಡಿದ್ದಾರೆ ಉದಾಹರಣೆ. ಆದರೆ ಅತ್ಯಂತ ಅರ್ಹತಮನು ಯಾರು? ಶ್ರೀರಾಮನೇ. ಬೇರೆ ಯಾರು ಕೊಟ್ಟಿದ್ರೂ ಆ ಪದವಿಗೆ ತಕ್ಕಂಥವರು ಅಲ್ಲ. ರಾಮಚಂದ್ರನ, ಯಾಕೆಂದರೆ ಅವನೇ ಹಿರಿಯ ಪುತ್ರ, ಎಲ್ಲದರಲ್ಲೂ ಅವನೇ. ಆದರೆ ಮತ್ತೆ ಪಡ್ಕೊಂಡು ಬಿಡ್ತಲ್ಲ, ತಪ್ಪೋಯ್ತು. ಕೈಕೇಯಿ ಕೇಳಿದ್ಲು. ಕೈಕೇಯಿ ಏನಾದರೂ ಬರೀ ಪಟ್ಟಾಭಿಷೇಕ ಭರತನಿಗೆ ಅಂತಿದ್ರೆ ಆಗ್ಬಿಡ್ತಾ ಇತ್ತೋ ಏನು. ಆದರೆ ರಾಮ ಕಾಡಿಗೆ ಹೋಗಬೇಕು ಅಂದಿದ್ದರಿಂದ ಅವನು ಪಟ್ಟಾಭಿಷೇಕ, ಯಾಕಂದರೆ ರಾಮ ಒಪ್ಪಿಸ್ಬಿಡ್ತಾ ಇದ್ದ ಭರತನನ್ನು. ಆದರೆ ಆಗಲಿಲ್ವಲ್ಲ, ಅದಕ್ಕೆ ಹೇಳ್ತಾರೆ ಇವರು, ಅದನ್ನು ಅವನೇ ಪಡ್ಕೊಂಡ ಅಲ್ವಾ ರಾಮನೇ. ಯಾವ ರೂಪದಲ್ಲಿ? ಪಾದುಕಾ ರೂಪದಲ್ಲಿ. ಅದಕ್ಕೆ ಸಹಾಯ ಮಾಡಿದವಳು ಯಾರು? ಪಾದುಕಾದೇವಿ. ಅದಕ್ಕೆ ಹೇಳ್ತಾರೆ, ಭರತನಿಗೂ ಸಿಕ್ಕಲಿಲ್ಲ, ಯಾರಿಗೂ ಸಿಕ್ಕಲಿಲ್ಲ ಪದವಿ. ಅಮ್ಮ ಪಾದುಕೆ, ನಿನ್ನ ರತ್ನ ಖಚಿತವಾದಂಥ ರತ್ನಗಳು ನಿನ್ನಲ್ಲಿದೆ. ಎಲ್ಲನೂ ರತ್ನ ಅಲ್ವಾ? ಒಂದು ರತ್ನವನ್ನು ಮಾತ್ರ, ಮರಕತವನ್ನು ಮಾತ್ರ ಹೇಳಿ ಆ ಟೈಮ್ನಲ್ಲಿ ಹೇಳಬೇಕಾದ್ರೆ ಅದು ತುಂಬ ಮುಖ್ಯ. ಆದರೆ ಬೇರೆ ರಾಗ, ಪದ್ಮರಾಗ, ಮುತ್ತುಗಳು ಎಲ್ಲ ಇದೆಯಲ್ಲ, ಎಲ್ಲದಕ್ಕೂ ಒಂದೇ ಸಮತಾನೇ ಅಲ್ಲಿದ್ದಿದ್ದು. ಅದಕ್ಕೆ ಅವ್ರು ಹೇಳ್ತಾರೆ, ನಿನ್ನ ಎಲ್ಲ ರತ್ನ ಖಚಿತರಾದವರು ನೀವು ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ನೀವು ಅಂತಾರೆ, ನೀವು ಅಂದರೆ ಪಾದುಕ, ನಿಮ್ಮಲ್ಲಿರುವಂಥ ರತ್ನಗಳು, ನೀವು ಎಲ್ಲರೂ ಅರ್ಹತೆ ಉಳ್ಳವರೇನು. ಎಲ್ಲಿ ಆ ಪದವಿಗೆ ಬರೋಕ್ಕೆ ಅರ್ಹತೆ ಉಂಟಾ ಇಲ್ವಾ? ಉಂಟು. ಎಲ್ಲ ರತ್ನ ಅಲ್ವಾ? ನೀವೆಲ್ಲ ಸೇರಿ ತಾನೇ ಆ ಪರಮಾತ್ಮನ ಪಾದವನ್ನು ರಕ್ಷಣೆ ಮಾಡ್ತಾ ಇರೋದು. ಇದಾರೋ ಇಲ್ವೋ? ಅವರೆಲ್ಲರೂ ಕೂಡ ಅರ್ಹತೆ ಉಳ್ಳವರು. ಅದೃಷ್ಟವಶದಿಂದ ನೀವು ಪಾದುಕಾದೇವಿ, ನೀವೆಲ್ಲರೂ ರಾಮನ ಪಾದವನ್ನು ಬಿಡಬೇಕಾಗ್ಬಿಡ್ತು. ಅದೃಷ್ಟನ ಬಿಡೋದು, ಬಿಡಬೇಕಾಗಿ ಬಂತು. ಆದರೆ ಕೂಡ ತಕ್ಷಣವೇ ನಿಮಗೆ ಪದವಿ ಸಿಕ್ಬಿಡ್ತಲ್ಲ, ತಕ್ಷಣವೇ ಸಿಗ್ಬಿಡ್ತು. ಅಂತ ರಾಮನನ್ನು ಬಿಡಬೇಕಾಗಿ ಬಂದಿದ್ದು ಎಷ್ಟು ಕ್ಷಣ? ಅಲ್ಲಿ ನಂದಿಗ್ರಾಮಕ್ಕೆ ಬರೋವರೆಗೂ, ಚಿತ್ರಕೂಟದಿಂದ ನಂದಿಗ್ರಾಮಕ್ಕೆ ಬರೋವರೆಗೂ ರಾಮನನ್ನು ಬಿಟ್ಟಂತೇನಾ? ಇಲ್ಲ, ಆಗಲೂ ಬಿಟ್ಟಿಲ್ಲ. ಅಲ್ಲಿ ಆದ್ರೂ ಕ್ಷಣಕಾಲ ಬಿಟ್ಟಿದ್ರೂ ನಿಮಗೆ ಪದವಿ ಸಿಕ್ಬಿಡ್ತಲ್ಲ. ಮತ್ತೆ ಸಿಂಹಾಸನದಲ್ಲಿ ಕೂತ್ಕೊಂಡ್ಬಿಟ್ರಲ್ಲ, ರಾಮ ತಾನೇ ಕೂತಿರೋದು. ಅದು ರಾಮನ ಬಿಟ್ಟರೆ ಬೇರೆಗೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ನೀವು ದೇವರ ಪಾದಕ್ಕೆ ಅರ್ಹತೆ ಉಳ್ಳಂಥವರು ಬಿಟ್ಬಿಟ್ರಿ. ಆದರೆ ರಾಜ್ಯ ಪದವಿಯನ್ನು ಪಡ್ಕೊಂಡ್ರಲ್ಲ, ಅದು ರಾಮನಿಗೊಬ್ಬನಿಗೆ ಅರ್ಹತೆ ಇರೋದು. ಸೊ ರಾಮನೇ ತಾನೇ ನೀವು, ರಾಮನೇ ನೀವು ಅಂತ ಇಲ್ಲಿ ಸ್ತೋತ್ರ ಮಾಡಿದ್ದಾರೆ.
ಭರತ ಮತ್ತು ಯಾರಿಗೂ ಸಿಗಲಿಲ್ಲ, ಅದು ನಿಮಗೆ ಸಿಕ್ತು. ಆದ್ದರಿಂದ ಈ ವಿಷಯದಲ್ಲಿ ರಾಮನೂ ಅವನಷ್ಟೇ ಪ್ರಭಾವವುಳ್ಳ ಅವನ ಪಾದುಕೆಗಳೂ ನೀವು ಎಲ್ಲ ಉದಾಹರಣೆ. ಇದರಲ್ಲಿ ನೀವು ಅಂದರೆ ಪಾದುಕೆ, ರಾಮನ ಪಾದದ ಪಾದುಕೆಯಲ್ಲಿರುವಂಥ ರತ್ನಗಳು ನೀವು ಪಡ್ಕೊಂಬಿಟ್ರಿ. ಅವರಿಗೆ ಸೇರ್ಕೊಂಡ್ಬಿಟ್ರೆ ಸಾಕು, ನಿಮಗೂ ಸಿಗತ್ತೆ. ಅರ್ಹತೆ ಉಂಟಾದ ಮೇಲೆ ಅದು ಯಾವತ್ತಿಗೂ ಅದು ವೇಸ್ಟ್ ಆಗೋದಿಲ್ಲ, ಮತ್ತೆ ಸಿಕ್ಕೇ ಸಿಗತ್ತೆ ಅಂಥೇಳಿ ನಿಮಗೆ ಸಿಕ್ತು ಅಂತಾರೆ. ಆದರೆ ತಾತ್ಪರ್ಯ ಅದೇ, ರಾಮನು ಅವನಷ್ಟೇ ಪ್ರಭಾವ ಉಳ್ಳಂತಹ ನೀವು ಪಾದುಕೆಗಳಲ್ಲಿರುವಂಥ ನೀವು ರತ್ನಗಳು, ನೀವೆಲ್ಲರೂ ಅದನ್ನೇ ಮತ್ತೆ ಪಡ್ಕೊಂಬಿಟ್ರಿ. ಅದರಿಂದ ಅರ್ಹತೆ ಯಾವತ್ತಿಗೂ ಅಧಿಕಾರವನ್ನು ಕೊಡುತ್ತೆ. ಅರ್ಹತೆ ಇಲ್ಲದೆ ಬಂದರೆ ಮತ್ತೆ ಸಿಗೋದಿಲ್ಲ ಅಂತ ಇಲ್ಲಿ ಸುಭಾಷಿತ. ನಮ್ಮಾಳ್ವಾರು ಆಚಾರ್ಯರು ಅವರ ನಿತ್ಯ ಸ್ಥಾನಗಳನ್ನು ಬಿಟ್ಟು ಪೃಥ್ವಿ ಮೇಲೆ ಬಂದು ನಮಗೆಲ್ಲರಿಗೂ ಪರಮಾನಂದವನ್ನು ಉಂಟು ಮಾಡೋಕ್ಕೆ, ನಮ್ಮನ್ನೆಲ್ಲ ಉದ್ಧಾರ ಮಾಡೋಕ್ಕೆ ಬಂದಂಥವರು ಆ ನಿತ್ಯಾನಂದವನ್ನು ಬಿಟ್ಟು ಬಂದಾಗ ಎಷ್ಟು ಅವರಿಗೆ ಬೇಜಾರಾಗಿರಬೇಕು ಇಲ್ವಾ? ಆದ್ರೂ ಚೇತನ ವರ್ಗ ಅನಾದಿ ಕಾಲದಿಂದ ದೇವರ ಜೊತೆಯಲ್ಲಿದ್ದು ನಿತ್ಯಾನಂದವನ್ನು ಪಡಿತಾ ಇದ್ದಂಥವರು ಅನುಭವಿಸಲು ನಾವೆಲ್ಲ ಆ ಅನುಭವ ಸಿಕ್ಕಿಲ್ಲ. ಈ ಸಂಸಾರದಲ್ಲೇ ಸಿಕ್ಕೊಂಡು ಪುನರಭಿಜನನಮ್ಮಂತ ಇಲ್ಲೇ ಇದ್ಬಿಟ್ಟಿದ್ದೀವಿ. ಎಲ್ಲ ನಮ್ಮ ಕರ್ಮವಶ್ಯದಿಂದ ಕರ್ಮವನ್ನು ಮಾಡ್ತೀವಿ. ಪಾಪ ಪುಣ್ಯ ಅನುಭವಿಸೋಕ್ಕೋಸ್ಕರ ತಿರ್ಗಾ ಕರ್ಮ ಸಂಪಾದನೆ, ತಿರ್ಗಾ ಮತ್ತೆ ಇಲ್ಲೇನೆ ಸಂಸಾರದಲ್ಲಿ ತೊಳಲಾಡ್ತಾ ಇರುವಂತಹ ಚೇತನ ವರ್ಗ. ಆದರೆ ಮತ್ತೆ ಅವರು ಆ ಪರಮಾತ್ಮನ ಜೊತೆಯಲ್ಲಿ ಇದ್ದು ಆ ನಿತ್ಯ ಪದವಿಯನ್ನು ಪಡ್ಕೊಳ್ಳೋಕ್ಕೋಸ್ಕರ ತಾನೇ ಇಷ್ಟು ಅವರನ್ನು ಕಳಿಸಿ ಅವತಾರ ಮಾಡಿಸಿ ನಮಗೆ ಉದ್ಧಾರ ಮಾಡೋಕ್ಕೋಸ್ಕರವಾಗಿ ಆನಂದವನ್ನು ಮತ್ತೆ ಪಡ್ಕೊಳ್ಳಿ ಅಂತ ಉದ್ದೇಶದಿಂದ ಪರಮಾತ್ಮ ಮಾಡುವಂಥ ಒಂದು ಅನುಗ್ರಹ ಅಲ್ವಾ ನಮಗೆ. ಆಳ್ವಾರ ಆಚಾರ್ಯರ ಅವತಾರವೇ ನಮಗೋಸ್ಕರ. ಅದರಿಂದ ನಾವೆಷ್ಟು ಪುಣ್ಯ ಮಾಡಿದ್ದೀವಿ ಅವರನ್ನು ತಿಳ್ಕೊಳ್ಳೋಕ್ಕೆ ಅಂತ ಅಂದ್ಕೋಬೇಕು. ಅದರಿಂದ ಅವರ ಮಹಿಮೆಯನ್ನು ವ್ಯಕ್ತಪಡಿಸುವಂಥ ಅನುಗ್ರಹವನ್ನು ಪಡಿಬೇಕು, ನಾವಾಗಬೇಕು. ಪರಮಾತ್ಮನ ಅನುಭವವನ್ನು ವ್ಯಕ್ತಪಡಿಸೋಕ್ಕೋಸ್ಕರ ಆಳ್ವಾರುಗಳು, ನಿತ್ಯ ಸೂರಿಗಳು ಅವರು ನಿತ್ಯರೇನೆ, ಅವರು ಮತ್ತೆ ಅಲ್ಲಿಗೆ ಹೊಟ್ಟೋಗ್ಬಿಡ್ತಾರೆ. ನಾವು ತಾನೇ ಇಲ್ಲೇ ಇದ್ದೀವಿ. ನಾವು ಆ ನಿತ್ಯ ಸ್ಥಾನವನ್ನು ಪಡ್ಕೊಂಡು ಉದ್ಧಾರ ಆಗಲಿ ಅಂತ ನಾವು ಏನು ಮಾಡಬೇಕು? ಆಳ್ವಾರ ಆಚಾರ್ಯರನ್ನು ಪರಾಕಾಷ್ಠೆ. ಅದರಿಂದ ಚರಮನಿಷ್ಠೆಯಲ್ಲಿ ನಿಂತು ನಾವು ಅವರನ್ನು ಯಾವಾಗಲೂ ಅವರ ಮಹಿಮೆಯನ್ನು ವ್ಯಕ್ತಪಡಿಸಿ ವೈಭವವನ್ನು ಕೊಂಡಾಡಿ ಅನುಗ್ರಹವನ್ನು ಪಡ್ಕೊಳ್ಬೇಕು. ನಮಗೆ ಅರ್ಹತೆ ಉಂಟಾಗಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾರೆ. ತತ್ಪಾದಯೋಗ ಪ್ರತಿನಿಧಿ ಮಣಿಪಾದುಕೇವ. ರತ್ನಪಾದುಕೆಗಳೂ ಪ್ರಕಾಶಪಡಿಸುತ್ತೆ, ಅದರಲ್ಲಿದ್ದ ರತ್ನಗಳು ಪ್ರಕಾಶಪಡಿಸುತ್ತೆ. ಅದನ್ನು ಅರ್ಹತೆ ಇದ್ದರೆ ಚರಣಮನಗ ವೃತ್ತೇಗೆ ಕಸ್ಯಚಿತ್ ಪ್ರಾಪ್ಯ ನಿತ್ಯಂ ಸಕಲ ಭುವನ ಗುಪ್ತೈ ಸತ್ಪಥೇ ವರ್ತತೆ ಯಗ ನರಪತಿ ಬಹುಮಾನಂ ಪಾದುಕೇವಾಧಿಗಚ್ಚನ್ ಸಭವತಿ ಸಮಯೇಷು ಪ್ರೇಕ್ಷಿತಜ್ಞೈ ಉಪಾಸ್ಯಗ. ಪ್ರೇಕ್ಷಿತಜ್ಞೈ ಉಪಾಸಿಗ. ಇದರಲ್ಲಿ ಹೇಳ್ತಾರೆ ಪ್ರೇಕ್ಷಿತಜ್ಞೆ ಅಂದರೆ ಪ್ರೇಕ್ಷಿತರು ನೋಡುವಂಥವರ ಇಂಗಿತವನ್ನು ತಿಳಿದು ಬುದ್ಧಿವಂತರಿಂದ ನೀನು ಪಡ್ತೀಯ ಅಂದರೆ ಜ್ಞಾನಿಗಳು ಚೆನ್ನಾಗಿ ತಿಳಿದವರು ಪಾದುಕಾದೇವಿಯನ್ನು ಉಪಾಸನೆ ಮಾಡ್ತಾರೆ. ಉಪಾಸನೆ ಮಾಡಿದ್ರೆ ಏನಾಗುತ್ತೆ? ಪಾದುಕೆ ಅಂತ ಕೈಂಕರ್ಯ ಪ್ರಾಪ್ತಿ, ಅದು ತಾನೇ ಸಿಗಬೇಕು. ನೀನು ಶ್ರೀರಾಮನ ಪಾದವನ್ನು ನಿರಂತರವಾಗಿ ನಿರವಧ್ಯ ಕೈಂಕರ್ಯ, ಆ ಕೈಂಕರ್ಯವನ್ನು ನೀನು ಸೇವೆ ಮಾಡ್ತಾ ಇದ್ದು ಲೋಕಕ್ಷೇಮಕ್ಕೋಸ್ಕರವಾಗಿ ಸನ್ಮಾರ್ಗದಲ್ಲಿ ಸಂಚಾರ ಮಾಡಬೇಕು ಎಲ್ಲರೂ ಅಂತ ತಾನೆ, ಲೋಕದಲ್ಲಿ ಸನ್ಮಾರ್ಗದಲ್ಲಿ ಎಲ್ಲರನ್ನು ಕರ್ಕೊಂಡು ಬರಬೇಕು ಅಂತ ತಾನೆ. ಅದಕ್ಕೋಸ್ಕರ ನೀನು ಸಂಚಾರ ಮಾಡ್ತಾ ಸಿಂಹಾಸನದಲ್ಲಿ ಕುಳಿತು ಅಲಂಕರಿಸಿ ಪೂಜಿಸಿಕೊಂಡು, ಅಲಂಕಾರ ಮಾಡಿಬಿಟ್ಲಲ್ಲ ರಾಮ ಕೂತ್ಕೊಳ್ಳೋ ಸಿಂಹಾಸನದಲ್ಲಿ. ಈಗ ಇಂಗಿತಜ್ಞ ಅಂದರೆ ಅರ್ಥ ಏನು? ಕೇವಲ ಅವರನ್ನು ನೋಡಿದ ತಕ್ಷಣ ಅಥವಾ ಅವರ ಹಾವಭಾವದಿಂದ ತಿಳ್ಕೊಳ್ಳುವಂಥದ್ದು, ಏನಿದೆ ಮನಸ್ಸಿನಲ್ಲಿ ಅಂತ ತಿಳ್ಕೊಳ್ಳು. ಇದೆಲ್ರಿಗೂ ಆಗುತ್ತಾ? ಚುರುಕು ಬುದ್ಧಿ ಬೇಕು, ಗೊತ್ತಾಗಿರಬೇಕು, ಎಕ್ಸ್ಪೀರಿಯನ್ಸು ಆಗಿರಬೇಕು, ಅದಕ್ಕೆ ಅವಶ್ಯಕತೆ ಇರಬೇಕು. ಚೆನ್ನಾಗಿ ಜೀವನದಲ್ಲಿ
ನೋಡಿರಬೇಕು. ನೋಡಿದರೆ ತಾನೇ ಅನುಭವ ಇದ್ದರೆ ಓಹೋ ಹೀಗಿದ್ದರೆ ಹೀಗೆ ಅಂತನಾದರೂ ಅನುಮಾನದಿಂದನಾದರೂ ಮಾಡ್ಕೊಳ್ಬೋದು. ಕೆಲವರಿಗೆ ತಾನಾಗೆ ಆ ಶಕ್ತಿ ಇರುತ್ತೆ. ಅವ್ರು ಹೇಳ್ತಾರೆ ನಿನ್ನ ಮನಸ್ಸಲ್ಲಿ ಇದೇ ಇರೋದು ಅಂತ ಗೊತ್ತಾಗೋಯ್ತು ನನಗೆ ಅಂತ ಹೇಳ್ತಾರೆ. ಅದರಿಂದ ಹೇಳ್ಬೋದು, ಬಟ್ ಆದ್ರೂ ಅಂದರೆ ಅವರ ಮನಸ್ಸಲ್ಲಿ ತಿಳ್ಕೊಂಡು ಇವರಿಗೆ ಒಳ್ಳೆಯ ಮಾರ್ಗವನ್ನು ತೋರಿಸುವಂಥ ಶಕ್ತಿ ಇದೆ ಅಂತ ಹೇಳಿ ಅವರನ್ನೇ ಅನುಸರಿಸಿ ಅವರಿಂದ ಒಳ್ಳೆಯ ಮಾರ್ಗವನ್ನು ನಾವು ಹಿಡ್ಕೊಂಡ್ರೆ ಒಳ್ಳೆಯ ಸನ್ಮಾರ್ಗದಲ್ಲಿ ಹೋದರೆ ಕ್ಷೇಮ ಉಂಟಾಗುತ್ತಷ್ಟೇ. ಅದರಿಂದ ಪಾದುಕಾದೇವಿ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಅಲ್ಲಿ ಕೂತ್ಕೊಂಡ್ಲಂತ. ಎಲ್ಲಿ? ರಾಮನ ಸ್ಥಾನದಲ್ಲಿ ತಾನು ಕುಳಿತು ಒಳ್ಳೆಯ ದಾರಿಯಲ್ಲಿ ನಡಿಬೇಕು ಅಂಥವನು ಯಾವಾಗಲೂ ಅವರಿಗೆ ಬಹುಮಾನ ಸಿಕ್ಕೇ ಸಿಗತ್ತೆ. ಯಾವ ಬಹುಮಾನ? ಕ್ಷೇಮ, ಯೋಗ, ಅದೃಷ್ಟವಾದಂತಹ ಆ ಒಂದು ಅನುಗ್ರಹವೂ ಸಿಗತ್ತೆ. ಅನುಗ್ರಹ ಅದೃಷ್ಟ ಕಾಣಿಸೋದಿಲ್ಲ ಯಾವುದು. ನಮಗೆ ಲೋಕದಲ್ಲಿ ನಾವು ಇಷ್ಟಪಟ್ಟಿದ್ದು ಪದಾರ್ಥಗಳು ಸಿಕ್ಬಿಟ್ರೆ ಅನುಗ್ರಹ ಅಂತೀವಿ. ಎಷ್ಟು ತಪ್ಪಾದದ್ದು. ಅದೃಷ್ಟ ಅಂದೇನು? ಆ ಪರಮಾತ್ಮನ ಕಲ್ಯಾಣ ಗುಣಗಳನ್ನು ಅನುಭವಿಸಿ ಅವಗಾಹನ ಮಾಡಿ ಅದರಲ್ಲಿ ಮುಳುಗಿ ಆ ಒಂದು ಆನಂದವೇ ಅದು ಆನಂದ, ಅದೃಷ್ಟ. ಅದು ಆ ಪರಮಾನಂದ ಯಾರಿಗೂ ತೋರಿಸೋದಂತ ಅಲ್ಲ. ಅದರಿಂದ ಅದೃಷ್ಟ ಲಾಭ ಈಸ್ ಯೋಗ. ಆ ಅದೃಷ್ಟವಾದಂತಹ ಪರಮಾತ್ಮನ ಸಾನ್ನಿಧ್ಯ, ಅವನ ಪರಮಾನಂದ, ಅದನ್ನು ಕ್ಷೇಮವಾಗಿಟ್ಕೊಳ್ಳೋದು ಇನ್ನೂ ಕಷ್ಟ. ಆ ಕ್ಷೇಮವನ್ನು ಉಂಟು ಮಾಡೋದು ಪಾದುಕ. ಯೋಗ ಏನೋ ಸಿಗ್ಬಿಡ್ಬೋದು, ಆದರೆ ಅದು ಕ್ಷೇಮ ನಿರಂತರವಾಗಿರಬೇಕಲ್ಲ. ಅದನ್ನು ಯೋಗಕ್ಷೇಮಂ ಅಹಮ್ಯಹಂ ಅಂತ ಹೇಳಿದ್ದಾನೆ ಪರಮಾತ್ಮ. ಅದರಿಂದ ಆ ಬಹುಮಾನ ಸಿಕ್ಕಿದಂತೆ, ಬಹುಮಾನ ಅಂದರೆ ಅನುಗ್ರಹ, ಅದನ್ನು ಹೊಂದಿ ಹಲವಾರು ಮಂದಿ ಅಂತಹ ಮಹಾತ್ಮರನ್ನು ಹಿಂಬಾಲಿಸ್ತಾರೆ, ಅನುಸರಿಸ್ತಾರೆ. ಅವರಿಗೂ ಆ ಪರಮಾತ್ಮನ ಅವರ ಅನುಗ್ರಹದಿಂದ, ಆಚಾರ್ಯರ ಕೃಪೆಯಿಂದ ಪರಮಾತ್ಮನ ಅನುಗ್ರಹ ಅವರ ಮೇಲೆ ಬಿದ್ದುಬಿಟ್ರೆ, ಸಿಕ್ಕಿಬಿಟ್ರೆ ಅವರಿಗೆ ನಿರಂತರ ಪರಮಾನಂದ ಸಿಕ್ಕೈತೆ. ಅದಕ್ಕೆ ಆಚಾರ್ಯರ ಹಿಂದೆ ಹೊಟ್ಟೋಗ್ಬೇಕು ಅಂತ ಆಚಾರ್ಯರನ್ನು ನೋಡಿ ಕೊಟ್ಟುಬಿಡ್ತಾನೆ ಪರಮಾತ್ಮ. ನಾತಮಿಲೋಕ್ಯ ಪ್ರಸೀದ ಮದ್ವೃತ್ತ ಆಳವಂದಾರ್ ಕೇಳಿದ ಹಾಗೆ ಅದು ಸುಭಾಷಿತ. ಅದರಿಂದ ನಾವು ಯಾರನ್ನು ಮುಂದೆ ಇಟ್ಕೊಳ್ಬೇಕು? ಜ್ಞಾನಿಗಳನ್ನು, ಆಚಾರ್ಯರನ್ನು ಮುಂದಿಟ್ಟು ಅವರನ್ನು ಅವಲಂಬಿಸಿ ಅವರ ಅನುಸರಿಸಿ ಹೋಗಿಬಿಟ್ರೆ, ಅದಕ್ಕೆ ರಾಮಾನುಜರ ಆಜ್ಞೆಯಲ್ಲಿ ಕಡೆಯದೇನು, ಏನು ಮಾಡೋಕ್ಕಾಗಲ್ಲ ಇಲ್ಲ ಅಂದರೆ ಒಬ್ಬ ವೈಷ್ಣವರ ಹಿಂದೆ ಇದ್ಬಿಡಿ. ವೈಷ್ಣವನಿಗೆ ಬೇಕಾದವರಂತಾಗ್ಬಿಡಿ. ವೈಷ್ಣವರು ನಮ್ಮ ಪಯಲ್ ಅನ್ಬೇಕು. ಹಾಗೆ ಇದು 5ನೇ ಶ್ಲೋಕ. ಈ ಪದ್ಧತಿಯಲ್ಲಿ ಹುಡುಗ ಎಂ ಪಯಲ್ ನಮ್ಮವನು. ಇದು 6ನೇದು ತುಂಬ ಮುಖ್ಯವಾದಂತಹ ಒಂದು ಸುಭಾಷಿತ. ಇದು ರಾಮೇ ರಾಜ್ಯಂ ಪಿತುರಭಿಮತಂ ಸಮ್ಮತಂಚ ಪ್ರಜಾನಾಂ ಮಾತಾ ವವ್ರೇ ತದಿಗ ಭರತೆ ಸತ್ಯವಾದೀ ತದೌಚ ಚಿಂತಾತೀತ ಸಮಜನಿತದಾ ಪಾದುಕಾಗ್ರಾಭಿಷೇಕ ದುರ್ವಿಜ್ಞಾನ ಸ್ವಹೃದಯ ಮಗೋ ದೈವಮತ್ರ ಪ್ರಮಾಣಂ. ರಾಮೇ ರಾಜ್ಯಂ ಪಿತುರಭಿಮತಂ, ರಾಜ್ಯ ರಾಮನಿಗೆ ಅಂತ ಹೇಳಿ, ಪಿತುರ ಅಭಿಮತಂ ದಶರಥನ ಅಭಿಪ್ರಾಯ. ಅವನ ಅಭಿಮತ ಏನಿತ್ತು? ಅವನಿಗೆ ರಾಮನೇ ರಾಜ್ಯದಲ್ಲಿ ಅವನು ಆಳಬೇಕು, ಅವನೇ ರಾಜನಾಗಬೇಕು ಅಂತ. ಸಮ್ಮತಂಚ ಪ್ರಜಾನ, ಅವನಿಗಿತ್ತು ಮನಸ್ಸಿನಲ್ಲಿ. ಆದರೆ ಎಲ್ಲರ ಅನುಮತಿನೂ ಸಿಕ್ಬಿಡ್ತು ಪ್ರಜೆಗಳದ್ದು. ಎಲ್ಲರೂ ಹೇಳ್ಬಿಟ್ರು, ಎಲ್ಲರೂ ಹಾಹಾಕಾರ. ದಶರಥ ಹೇಳಿದ ತಕ್ಷಣ, ರಾಜ ನೀ ಮೊದಲು ಕೆಳಗಿಳಿ, ರಾಮನ ಕೂರಿಸ್ಬಿಡು ಈಗಲೇ, ನಾವು ನೋಡಬೇಕು, ಅವನು ಆ ಆನೆ ಮೇಲೆ ಬರೋದನ್ನು ನೋಡಬೇಕು ಗಜೆ ಅಂತ ಹೇಳ್ತಾರೋ ಇಲ್ವೋ. ಅದಕ್ಕೆ ಅವ್ರು ಹೇಳ್ತಾರೆ, ಅದು ಆಸೆಪಟ್ಟರು, ಪ್ರಜೆಗಳೂ ಸಮ್ಮತಿ ಕೊಟ್ಟರು, ಆದರೆ ಅವನು ಕೂತ್ಕೊಳ್ಳೇ ಇಲ್ಲ, ಆಗಲೇ ಇಲ್ವಲ್ಲ. ಮಾತಾವವ್ರೇ ತದಿಗ ಬರುತ್ತೆ. ಆದರೆ ತಾಯಿಯಾದ ಕೈಕೇಯಿ ತನ್ನ ಮಗ ಭರತ ಕೂತ್ಕೋಬೇಕು ಅಂತ ಆಸೆ ಪಟ್ಲು, ಅದೂ ನಡೀಲಿಲ್ಲ, ಎರಡೂ ನಡೀಲಿಲ್ಲ. ಎಷ್ಟು ಒಪ್ಪಿಗೆ, ಎಲ್ಲರೂ ಒಪ್ಪಿಗೆ ಕೊಟ್ಟರೂ ಅವನು ರಾಮ ಕೂತ್ಕೊಳ್ಳಿಲ್ಲ. ಒಪ್ಪಿಗೆ ಕೊಡದೆ ಕೈಕೇಯಿ ಒಬ್ಬಳೇ ಆಸೆ ಪಟ್ಲು, ಅದೂ ನಡೀಲಿಲ್ಲ. ಎಲ್ಲರ ಸಮ್ಮತಿ ಇದ್ರೂ ಆಗಲಿಲ್ಲ, ಒಬ್ಬರು ಇಷ್ಟಪಟ್ಟರು ಆಗಲಿಲ್ಲ. ಸತ್ಯವಾದಿ ದದೌಜ, ಸತ್ಯವನ್ನೇ ನುಡಿಯೋದು ದಶರಥ, ಅವನ ಮಾತೂ ಆಗಲಿಲ್ಲ.
ಅವನು ಸತ್ಯ, ನನ್ನ ಸತ್ಯ ಮಾತು ಕೊಟ್ಟುಬಿಟ್ಟಿದ್ದೀನಿ ಅಂದ, ಅದಕ್ಕೆ ಇದು ನಡೀಲಿ. ಚಿಂತಾತೀತ ಸಮಜನಿ, ಚಿಂತಾತೀತ ಯಾರೂ ಅತೀತ. ಚಿಂತೆಗೆ ಅತೀತ ಅಂದ್ರೇನು? ನಾವು ಯೋಚನೆ ಮಾಡದೇ ಇರುವಂಥವು. ಯಾರೂ ಯೋಚನೆ ಮಾಡಲಿಲ್ಲ, ಎಲ್ಲರೂ ಏನು ಯೋಚನೆ ಮಾಡಿದ್ರು? ರಾಮ ಇಲ್ಲ ಬರುತ್ತಾ, ತಂದೆ ತಾಯಿ ಇಬ್ಬರು ಆಸೆ ಪಟ್ಟರು, ಇವರಿಬ್ಬರೇ ಕೂತ್ಕೋಬೇಕು. ಆದರೆ ನಾವು ಚಿಂತನೆ ಮಾಡೋಕ್ಕೆ ಅತೀತವಾದಂಥ ಒಂದು ಕೆಲಸ ನಡೆದುಬಿಡ್ತು, ದೈವ ಮತ್ವ ಪ್ರಮಾಣ. ಅದರಿಂದ ನೀವು ಮಾಡಿದ್ದೇನೋ, ನೀವು ಯೋಚನೆ ಮಾಡಿದ್ದು, ನೀ ಸಂಕಲ್ಪ ಮಾಡಿಕೊಂಡಿದ್ದು ನಡೆಯೋದಿಲ್ಲ. ದೈವ ಸಂಕಲ್ಪ ಮಾತ್ರ ಪ್ರಮಾಣಂ, ದೈವ ಮಾತ್ರ ಪ್ರಮಾಣ. ಅತ್ರ ದೈವಂ ಪ್ರಮಾಣಂ ದುರ್ವಿಜ್ಞಾನ ಸ್ವಹೃದಯ ಮಗೋ ಅಂತ ಹೇಳಿಬಿಟ್ರು. ದುರ್ವಿಜ್ಞಾನ ಅಂದ್ರೇನು? ಜ್ಞಾನ ತಿಳಿಯೋಕ್ಕೆ ಆಗದೇ ಇರುವಂತಹ, ಚಿಂತನೆಗೆ ಅತೀತವಾದಂತಹ ಸ್ವಹೃದಯ ಮಗೋ. ಸ್ವಹೃದಯ ಅಭಿಪ್ರಾಯವುಳ್ಳದ್ದು. ಸ್ವಹೃದಯ ಇರೋದೇನು? ನಿಮ್ಮ ಹೃದಯದಲ್ಲೇ ಇರುವಂಥ ದೈವನೇ ಪ್ರಮಾಣ. ದಶರಥನ ಹೃದಯದಲ್ಲಿ ಇಲ್ವಾ ಪರಮಾತ್ಮ? ಕೈಕೇಯಿನಲ್ಲಿ ಇಲ್ವಾ? ಇದೆಲ್ಲ ಯಾರಿಂದ ಆಯಿತು? ಯಾವ ಪ್ರೇರಣೆಯಿಂದ? ಭಗವಂತನ ಪ್ರೇರಣೆಯಿಂದಲೇ ಆಗಿದೆ. ದಶರಥನಿಗೆ ಅದು ಕೊಟ್ಟ, ಕೈಕೇಯಿಗೆ ಈ ಮನಸ್ಸು ಕೊಟ್ಟ, ಇದೆಲ್ಲ ನಡಿಬೇಕು ಅಂತ ಇದ್ದಿದ್ದರಿಂದ. ಅದರಿಂದ ಇದಕ್ಕೇನಂತ ಹೇಳೋಣ ನಾವು? ಲೋಕದಲ್ಲಿ ನಾವು ಒಂದನ್ನು ನೆನೆದರೆ ದೈವ ಮತ್ತೊಂದನ್ನು ನೆನೆಯುತ್ತೆ ಅಂತ ಹೇಳೋದು ನಿಜ ತಾನೆ. ಮ್ಯಾನ್ ಪ್ರಪೋಸಸ್, ಗಾಡ್ ಡಿಸ್ಪೋಸ್ ಅಂತ. ಡಿಸ್ಪೋಸಸ್ ಇಲ್ಲ, ಗಾಡ್ ಥಿಂಕ್ ಸಮಥಿಂಗ್ ಎಲ್ಸ್. ಅದೇ ಅದು. ನಾವು ಮಾಡಿದ್ದನ್ನು ಮಾಡೇ ಮಾಡ್ತಾರೆ. ಈ ಸಂಕಲ್ಪ ಮಾಡ್ಕೋ, ಅದು ಇವಾಗ ಸಿಗದೇ ಇದ್ರೂ ಇನ್ನೊಂದು ಸಿಗುತ್ತೆ. ಆದರೆ ಯಾವಾಗ ಕೊಡಬೇಕು ಅಂತ ಪರಮಾತ್ಮನಿಗೆ ಗೊತ್ತು, ಅವಾಗ ಕೊಡ. ಆದರೆ ನಿಜವಾದ ಶ್ರೇಯಸ್ಕರವಾದ ಸಂಕಲ್ಪ ಆಗಬೇಕು, ಲೋಕೋಪಕಾರಕ್ಕೋಸ್ಕರವಾಗಿ ಸಂಕಲ್ಪ ಆಗಬೇಕು. ಅದರಿಂದ ಇಲ್ಲಿ ಹೇಳ್ತಾರೆ, ಆ ಪರಮಾತ್ಮನ ಸಂಕಲ್ಪ ಲೋಕ ಕಲ್ಯಾಣಕ್ಕೆ ತಾನೇ ಇರೋದು. ಅದರಿಂದ ಲೋಕ ಕಲ್ಯಾಣಕ್ಕೆ ಪಾದುಕಾದೇವಿ ಈ ಸಿಂಹಾಸನದಲ್ಲಿ ಕೂತ್ಕೊಳ್ಬೇಕು ಅಂತ ಇತ್ತು. ರಾಮನೂ ಇಲ್ಲ, ಭರತನೂ ಇಲ್ಲ. ಏನು ಆಶ್ಚರ್ಯ! ಲೋಕನ್ಯಾಯದಂತೆ, ಶಾಸ್ತ್ರೀಯ ನಿಯಮದಂತೆ ಪಟ್ಟಾಭಿಷೇಕ ರಾಮನಿಗೆ ಆಗಬೇಕಾಗಿತ್ತು. ಆದರೆ ಎಲ್ಲರೂ ಒಪ್ಕೊಂಡ್ರು. ದಶರಥನ ಮನಸ್ಸಿಗೂ ಬಂತು, ಸಮ್ಮತಿನೂ ಸಿಗ್ಬಿಡ್ತು, ಅನುಮತಿ ಸಿಕ್ತು. ಆದ್ರೂ ಆಗಲಿಲ್ವಲ್ಲ. ಕೈಕೇಯಿ ಸ್ವಂತಕ್ಕೋಸ್ಕರವಾಗಿ ತಾನು ಆಸೆ ಪಟ್ಲು, ಸ್ವಾರ್ಥ. ಸರಿ, ಅದಾದರೂ ಆಗ್ಬೋದಾಗಿತ್ತಲ್ಲ, ಭರತನಾದರೂ ಕೂರಿಸ್ಬೋಗಿತ್ತು. ಆಗ ಚಿಂತಾತೀತ, ಯಾರು ಯೋಚನೆ ಮಾಡಿದಂಥ ಒಂದು ಕಾರ್ಯ ನಡೆದು ಬಿಡ್ತಲ್ಲ ಅಮ್ಮ. ಪಾದುಕಾ ಅಗ್ರ್ಯಾಭಿಷೇಕ. ರಾಮನಿಗೆ ಮುಂಚೆನೇ ನೀನು ಕೂತ್ಕೊಂಡ್ಬಿಟ್ಟಿಯಲ್ಲ, ಕೂತ್ಕೊಂಡು ಅಭಿಷೇಕ ಮಾಡ್ಕೊಂಡ್ಬಿಟ್ಟಿಯಲ್ಲ. ಅಬ್ಬ, ಅತ್ಯುತ್ತಮವಾದ ರೀತಿಯಲ್ಲಿ ನಡೀತು. ರಾಮನಿಗೆ ಹೇಗೆ ನಡಿಬೇಕು ಹಾಗೆ ಅಭಿಷೇಕ ಪದ್ಧತಿಯಲ್ಲಿ ನೋಡಿದ್ವಲ್ಲ. ಹಾಗೆ ವಸಿಷ್ಠರು, ಬೇರೆ ಋಷಿಗಳು ಎಲ್ಲರೂ ಸೇರಿ ರಾಮನಿಗೆ ಮಾಡುವಂತೆಯೇ ನಿನಗೆ ಪಟ್ಟಾಭಿಷೇಕ ಮಾಡಿಬಿಟ್ರಲ್ಲ. ಯಾರಿಗಾದರೂ ಚಿಂತನೆ ಮಾಡಿದ್ರಾ, ಯೋಚಿಸಿದ್ರಾ? ಇಲ್ವಲ್ಲ. ಈ ಲೋಕದಲ್ಲಿ ತಿಳಿಯಲಿಕ್ಕೆ ಆಗದೇ ಇರುವಂಥದ್ದು ತನ್ನ ಗೂಢವಾದ ಅಭಿಪ್ರಾಯ ದೈವರಿಗೆ ಮಾತ್ರ ಗೊತ್ತು. ಯಾವುದು ಗೂಢ? ನಮ್ಮ ಹೃದಯದಲ್ಲೇ ಇರುವಂಥ ಪರಮಾತ್ಮನಿಗೆ ಗೊತ್ತು. ನಾವು ಏನು ಯೋಚನೆ ಮಾಡ್ತೀವಿ, ಏನು ಅವನು ಮಾಡ್ತಾನೆ ಅನ್ನೋದು ಅವನೊಬ್ಬನಿಗೇ ಗೊತ್ತೇ ವಿನಃ ದೈವ ಮಾತ್ರ ಪ್ರಮಾಣ. ಯಾರು ಇದನ್ನು ನಿವಾರಣೆ ಮಾಡಿ ಅದು ನಂದಾಯಿತು ಅಂತ ಹೇಳ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ನಾವು ಬರೀ ಪ್ರಪೋಸ್ ಮಾಡ್ಬೋದೇ ವಿನಃ ಅದು ನಡಿಬೇಕಾದ್ರೆ ಪರಮಾತ್ಮನ ಅನುಗ್ರಹ ಇರಬೇಕು, ಅವನ ಸಂಕಲ್ಪ ಇರಬೇಕು, ಆಗತ್ತೆ. ಆದ್ದರಿಂದ ಏನಾದರೂ ಆದಿದ್ದೆಲ್ಲ ಒಳಿತೇ ಆಯಿತು. ಪರಮಾತ್ಮನ ಕೃಪೆ ಒಂದು, ದಯೆ ಒಂದು ನನ್ನ ಮೇಲಿದ್ದರೆ ಸಾಕು, ಅಷ್ಟೆ. ಆ ದಯೆ ಇದ್ದರೆ ಸಾಕು. ಆ ದಯೆ ಇದ್ರೇನ ನಾವು ಈ ಥರ ಚಿಂತನೆ ಮಾಡ್ತೀವಿ. ಇಲ್ಲಾಂದರೆ ದೇವರನ್ನು ಬೈತೀವಿ ನಾವು, ನೀನು ನಡೆಸೇ ಕೊಡಲಿಲ್ವಲ್ಲ. ನಾತಿಕ್ರಾಮೇ ಚರಣವಗನಾತ್ ಪಾದುಕಾಪಾದಪೀಠಂ ಯದ್ವಾಸನ್ನಂ ಪರಮೆಯ ಸದಾ ಭಾತಿರಾಜಾಸನಸ್ಯ ಪೂರ್ವತ್ರೈವ ಪ್ರಣಯಿತಮಭೂತ್ ಹಂತರಾಮೇಣ ರಾಜ್ಯಂ ಶಂಕೆ ಭರ್ತುರ್ಬಹುಮತಮಿದಂ ವಿಕ್ರಮೇ ಸಾಹಚರ್ಯಂ. ಅಂದರೆ ಸಾಹಚರ್ಯಂ ಉಪಕಾರ, ಸಹಾಯ ಮಾಡುವುದೇ ಬಹುಮತಂ. ಅದು ಚೆನ್ನಾಗಿ ಒಪ್ಪತ್ತೆ ಅಂತಾರೆ. ಒಪ್ಪತ್ತೆ ಅಂತ ನಾನು ಊಹಿಸ್ತೀನಿ. ಯಾವುದು ಒಪ್ಪತ್ತೆ? ರಾಮನ ಪಾದಗಳನ್ನು ಹೊತ್ತುಕೊಂಡು ಅವನನ್ನು ಸದಾಕಾಲ ಸೇವೆ ಮಾಡುವಂಥದ್ದು ಪಾದುಕೆಯ ಪ್ರವೃತ್ತಿ. ಅವಳು ಆಸೆಪಟ್ಟಿದ್ದು ಅದೇ. ಆ ಕೈಂಕರ್ಯಕ್ಕೆ ಆಸೆಪಟ್ಟು ಯಾವಾಗಲೂ ನಿತ್ಯ ಲೋಕದಲ್ಲೂ ಇಲ್ಲೂ ಎಲ್ಲೆಲ್ಲಿದ್ದರೂ ಅವಳು ಆ ಕೈಂಕರ್ಯವನ್ನು ಬಿಡದೆ ಮಾಡ್ತಾ ಇದ್ದಾಳೆ. ಅವಳಿಗೆ ಸಿಕ್ಕಿ ಸಿಂಹಾಸನ, ಪಾದಪೀಠ ಅವನ ಪಾದಾರವಿಂದ. ಪರಮಾತ್ಮ ಸಿಂಹಾಸನದಲ್ಲಿ ಕೂತರೂ ಪಾದಪೀಠದಲ್ಲಿ ಅವಳು ಇದ್ದೇ ಇರ್ತಾಳೆ, ಮಲಕ್ಕೊಂಡ್ರೂ ಪಾದಪೀಠದಲ್ಲಿ ಅವಳು ಇದ್ದೇ ಇರ್ತಾಳೆ ಯಾವಾಗಲೂ ಈ ವಿಷಯದಲ್ಲಿ ಅಂತ ಹೇಳ್ತಾರೆ. ಈಗ ಎರಡೂ ಪಾದುಕೆಯು ಪರಮಾತ್ಮ ಧರಿಸಿಕೊಳ್ಳುವಂಥದ್ದು.
ಮತ್ತು ಸಿಂಹಾಸನದ ಹತ್ತಿರವಿರೋ ಪಾದಪೀಠವು ಅದೇ ಅದರ ಮೇಲೆ ಇಡುವಂಥದ್ದು ಪಾದಪೀಠ. ಸೊ ರಾಮನ ಪಾದಗಳನ್ನು ಧರಿಸತಕ್ಕುವಂತಹ ಪಾದುಕೆ ಸಿಂಹಾಸನದಲ್ಲೂ ಇರುತ್ತೆ, ಪಾದಪೀಠದಲ್ಲೂ ಇರುತ್ತೆ. ಅದನ್ನೇ ಎರಡಕ್ಕೂ ಸಮಾನತೆ ಉಂಟು ಅಂತ. ಸಿಂಹಾಸನಕ್ಕೆ ಪಾದಪೀಠಕ್ಕೆ. ಪಾದಪೀಠಕ್ಕಿಂತ ಮೇಲಾಗಿದೆಯಾ ಪಾದುಕೆ? ಇಲ್ಲ ಅಂದ್ಬಿಟ್ಟು. ಪಾದಪೀಠಕ್ಕಿಂತ ಮೇಲಿಲ್ಲ. ಯಾತಕ್ಕೆ? ಇನ್ನೊಂದು ತರಹ ನೋಡಬೇಕಂತ, ಇದಕ್ಕೆ ಇನ್ನೊಂದು ವಿಷಯವನ್ನು ನೋಡಬೇಕು ಅಂತಾರೆ. ಏನು ಅಂದರೆ ಎರಡಕ್ಕೂ ಮೇಲೂ ಕೀಳು ಭಾವನೆ ಬಂದುಬಿಡುತ್ತೆ ಅಲ್ವಾ. ಈಗ ಇದಕ್ಕಿಂತ ಮೇಲು ಅಂತ ಹೇಳಿಬಿಟ್ರೆ ಓ ಇದು ಮೇಲಿದೆಯಲ್ಲ ನಾ ಕೆಳಗಿದ್ದೀನಲ್ಲ ಅಂತ ಭಾವನೆ. ಅದೇನು ಅಂದರೆ ಪಾದಪೀಠಕ್ಕೆ ಯಾವಾಗಲೂ ಮೇಲೆ ಅಂಬುದಿಲ್ಲ. ಈಗ ರಾಜರು ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ, ಅದರ ಹತ್ತಿರ ಕಾಲಿಡಕ್ಕೆ ಪೀಠ ಇರುತ್ತೆ. ಸೊ ಸಿಂಹಾಸನಕ್ಕೆ ಪಾದ ತಗಲೋದಿಲ್ಲ. ಪಾದುಕೆಯ ಸಂಚಾರ ಕಾಲದಲ್ಲೆಲ್ಲ ಸಿಂಹಾಸನವನ್ನು ಬಿಟ್ಟಿರುತ್ತೆ, ಸಿಂಹಾಸನದಲ್ಲಿ ಕೂತಾಗ ಬಿಟ್ಟಿರುತ್ತೆ ಪಾದಪೀಠ. ಅದರಿಂದ ಅವ್ರು ಏನು ಹೇಳ್ತಾರೆ, ಅಲ್ಲೇ ಅದರ ಹತ್ತಿರ ಕಾಲಿಡುವ ಪೀಠ ಇರುತ್ತೆ, ಅದ್ರ ಮೇಲೆ ಪಾದುಕೆ ಇರುತ್ತೆ. ನಡಿಬೇಕಾದ್ರೆ ಪಾದುಕೆ ಜೊತೆಯಲ್ಲೇ ಇರುತ್ತೆ, ಬಿಟ್ಟಿರೋದಿಲ್ಲ. ಒಟ್ಟಿನಲ್ಲಿ ಸಮಾನ ಏನು, ಸಿಂಹಾಸನೂ ಬಿಟ್ಟಿರುತ್ತೆ, ಪಾದುಕೆಯೂ ಬಿಟ್ಟಿರುತ್ತೆ. ಸಿಂಹಾಸನದಲ್ಲಿ ಕೂತಾಗ ಪಾದವನ್ನು ಬಿಟ್ಟಿರುತ್ತೋ ಎರಡಕ್ಕೂ ಸಮಾನತೆ, ಎರಡಕ್ಕೂ ಒಂದೇ ಥರ ಕೈಂಕರ್ಯ ಅಂತ ಹೇಳ್ತಾರೆ ಇದರಲ್ಲಿ. ಒಟ್ಟಿನಲ್ಲಿ ಸಮಾನ ಇದ್ದೇ ಇದೆ. ಆದರೆ ಪಾದಪೀಠಕ್ಕೆ ಶ್ರೀರಾಮ ರಾಜ್ಯಭಾರವನ್ನು ವಹಿಸಿಬಿಟ್ನಲ್ಲ, ರಾಜ್ಯಭಾರವನ್ನು ವಹಿಸಿಬಿಟ್ಟಾಗ ಇದು ಮೇಲಾಗ್ಬಿಟ್ಲಲ್ಲ ಪಾದುಕಾದೇವಿ. ಸಿಂಹಾಸನ ಮೇಲೆ ಕೂತು ಬಿಟ್ಟಿದ್ದಾಳಲ್ಲ. ಪಾದಪೀಠ ಇವಾಗ ಏನಾಯಿತು? ಪಾದಪೀಠ ಬೇಕಾಗೇ ಇಲ್ಲ, ಸಿಂಹಾಸನದಲ್ಲಿ ತಾನೇ ಇದ್ದಾಳೆ. ಪಾದಪೀಠವನ್ನು ಬೇಡ ಅಂತ ನಿಗ್ರಹ ಮಾಡಿಬಿಟ್ಲು ಪಾದುಕಾದೇವಿ. ರಾಮ ಕೂತ್ಕೊಂಡಾಗ ಅದು ಬೇಕು. ಈಗ ರಾಮನೇ ಇಲ್ಲಿ ಕೂತ್ಕೊಂಡ ನನಗೆ ಹೇಳಿರೋದ್ರಿಂದ ಪಾದಪೀಠ ಇಲ್ಲ. ಪಾದಪೀಠಕ್ಕೆ ಏನಾಯಿತು? ಇವಾಗ ಅನಾದರಣೆ ಉಂಟಾಯಿತು. ಪಾದುಕೆಯಲ್ಲಿ ರಾಜ್ಯಭಾರವಿಟ್ಟಿದ್ದು ಅದು ಪರಮಾತ್ಮ ಮಾಡಿದ್ದಂತಹ ಒಳ್ಳೆಯ ವಿಷಯ, ಲೋಕೋಪಕಾರಕ್ಕೋಸ್ಕರವಾಗಿ. ಅಂದರೆ ಈಗ ರಾಜರೆಲ್ಲ ಅವನಿಗೆ ಎಲ್ಲರೂ ಸಹಾಯ ಮಾಡ್ತಾರೆ. ರಾಜನಿಗೆ ರಾಜ್ಯಭಾರದಲ್ಲಿ, ರಾಜ್ಯ ಆಡಳಿತದಲ್ಲಿ, ಅದರಿಂದ ಯಾರ್ಯಾರು ಸಹಾಯ ಮಾಡ್ತಾರೋ ಅವರನ್ನೆಲ್ಲ ಆದರದಿಂದ ನೋಡ್ತಾರೆ. ಈಗ ಮಿನಿಸ್ಟರ್ಸ್ ಅಲ್ವಾ, ಅವರೆಲ್ಲ ಪ್ರೈಮ್ ಮಿನಿಸ್ಟರ್ಗೆ, ಪ್ರೆಸಿಡೆಂಟ್ಗೆ ಎಲ್ಲ ಹೆಲ್ಪ್ ಮಾಡುವಂಥವ್ರು. ಅವರನ್ನು ಎಲ್ಲರೂ ಗೌರವದಿಂದ ಕಾಣ್ತಾರೆ, ಇವರಿಂದಾನೆ ಅಂತ ಹೋಗ್ತಾರೆ. ಅದೇ ಥರ ಆ ವಿಕ್ರಮಕ್ಕೆ ಪಾದುಕೆ ತಾನೇ ಇವಾಗ ಸಹಾಯ ಮಾಡಿದ್ರು. ಅದನ್ನು ಹೇಳ್ತಾರೆ ದೇಶಿಗರೇ, ಪಾದುಕೆ ನೀನು ಸಹಾಯ ಮಾಡಿದೆಯಲ್ಲಪ್ಪ, ನೀನು ಪಾದಪೀಠ ಮಾಡಿರ್ಲಿಲ್ವಲ್ಲ, ಅದರಿಂದ ನಿನಗೆ ತಾನೇ ನಾವು ತಲೆ ಬಾಗಬೇಕು. ಪಾದಪೀಠಕ್ಕೆ ಈಗ ಬಗ್ಗಿದ್ರೆ ಏನೂ ಪ್ರಯೋಜನ ಇಲ್ಲ, ಏನೂ ಶಕ್ತಿನೇ ಇಲ್ಲ. ಈಗ ನೀ ತಾನೇ ಕೂತ್ಕೊಂಡ್ಬಿಟ್ಟಿದೀಯಾ ಪಾದಪೀಠದಲ್ಲ. ಆದ್ದರಿಂದ ಶ್ರೀರಾಮನು ಪಾದುಕೆಯನ್ನು ಧಾರಣೆ ಮಾಡಿಕೊಂಡು ಧರಿಸಿ ಅದರಲ್ಲೇ ರಾಜ್ಯಭಾರವನ್ನು ವಹಿಸಿಕೊಟ್ಟ. ಪಾದಪೀಠವನ್ನು ಮೇಲೆ ನಿಂತ್ಕೊಳ್ಳಿಲ್ವಲ್ಲ. ಚಿತ್ರಕೂಟದಲ್ಲಿ ಯಾವುದ್ರ ಮೇಲೆ ನಿಂತ್ಕೊಂಡ? ಪಾದುಕೆ ಮೇಲೆ ನಿಂತ್ಕೊಂಡು, ಅಮ್ಮ ನೀನು ಲೋಕ ಕಲ್ಯಾಣವನ್ನು, ಲೋಕ ಯೋಗಕ್ಷೇಮವನ್ನು ವಹಿಸಿಕೊಂಡು ಅಲ್ಲಿ ಕೂತ್ಕೊ ಅಂತ ಹೇಳಿ ಕಳಿಸಿದ್ನೋ ಇಲ್ವೋ? ಅದರಿಂದ ಇವಾಗ ಯಾರಿಗೆ ಜಾಸ್ತಿ ಆಯಿತು? ಅದರಿಂದ ಇವಾಗ ನಾವು ಏನು ಮಾಡಬೇಕು? ಏನು ಸುಭಾಷಿತ ಇದ್ರು, ಪರಮಾತ್ಮನಿಗೆ ಯಾರು ಸಹಚರ್ಯ ಮಾಡ್ತಾರೋ, ಕೈಂಕರ್ಯ ಮಾಡ್ತಾರೋ ಅವ್ರ ಪಾದ ಇಟ್ಕೋಬೇಕು, ಅವ್ರ ಕಾಲನ್ನು ಇಟ್ಕೊಳ್ಬೇಕು. ಆಗ ಕೆಲಸ ಎಲ್ಲ ಆಗ್ಬಿಡುತ್ತೆ ಅಂತ ಅರ್ಥ. ಅದರಿಂದ ಸಮಾನ ಉಂಟಾ, ಮೇಲೆ ಕೀಳೆ ಉಂಟಾ? ನಿತ್ಯ ಸೂರ್ಯಗಳಿಗೆಲ್ಲ ಮೇಲೆ ಕೀಳೆ ಉಂಟಾ? ಎಲ್ಲರೂ ಒಂದೇ ತಾನೆ. ಎಲ್ಲರೂ ನಿತ್ಯವಾಗಿ ಪರಮಾನಂದವನ್ನು ಅನುಭವಿಸ್ತಾ ಇದ್ದಾರೆ, ಪರಮಾತ್ಮನ ಕೈಂಕರ್ಯವನ್ನೇ ಮಾಡ್ತಾ ಇದ್ದಾರೆ. ಅದೇ ರೀತಿ ಎಲ್ಲ ಜೀವಾತ್ಮರು ಪರಮಾತ್ಮನ ಕೈಂಕರ್ಯಕ್ಕೋಸ್ಕರನೇ ಇರೋದು. ಎಲ್ಲ ಜೀವನಿಗೂ ಏನು ಪ್ರವೃತ್ತಿ ಅಂದರೆ ಎರಡು ಇರ್ಬೋದು, ಪ್ರವೃತ್ತಿ ನಿವೃತ್ತಿ ಮಾರ್ಗ. ಬಟ್ ಪ್ರವೃತ್ತಿ ನಿವೃತ್ತಿ ಎರಡೂ ಕೂಡ ಪರಮಾತ್ಮನಿಗೋಸ್ಕರನೇ. ನೀನು ಹೇಳದೇ ಇದ್ದರೂ ಒಂದೊಂದು ಜೀವವು ಮಾಡ್ತಾ ಇರೋದು ಎಲ್ಲ ಪರಮಾತ್ಮನಿಗೋಸ್ಕರ, ಬೇರೆ ಎಲ್ಲ. ಅದರಿಂದ ರಾಜ್ಯಭಾರ ವಹಿಸಿಕೊಂಡ ಪರಮಾತ್ಮ ರಾಮನು ಪಾದುಕೆಯನ್ನು ಧಾರಣೆ ಮಾಡಿಕೊಂಡು ರಾಜ್ಯಭಾರವನ್ನು ಶಂಕೆ ಭರ್ತೃರ್ಬಹುಮತಮಿದಂ ಅದಕ್ಕೆ ಹೇಳ್ತಾರೆ. ಅಮ್ಮ ಪಾದುಕಾದೇವಿ ಚರಣವಗನಾಥ ದೇವರ ಪಾದಗಳನ್ನು ಧರಿಸಿಕೊಂಡಂಥ ಕಾರಣದಿಂದ ಪಾದಪೀಠ ಆಸನವನ್ನು ನಾತಿಕ್ರಾಮೆ ಮೀರಬಾರ್ದು. ಯಾವುದನ್ನು ನೀನು ಧರಿಸಿಕೊಂಡು ಬಿಟ್ಟಿದ್ಯಾ ಅಂತ ಇದನ್ನು ಪಾಪ ಇದು ಮಾಡೋಕ್ಕಾಗತ್ತಾ?
ಯದ್ವಾ ಅಷ್ಟೇ ಅಲ್ಲದೆ ಈ ಎರಡರಲ್ಲಿ ಇದ್ದು ಉಪಾಧಿ ಪ್ರಕಾಶಿಸುತ್ತೆ. ರಾಮೇಣ ರಾಮನಿಂದ ಪೂರ್ವತ್ವೈವ, ಮೊದಲೇ ಹೇಳಿದ ಪಾದುಕೆಯಲ್ಲಿಯೇ ರಾಜ್ಯಂ ಪ್ರಣಯಿತ. ಪರಮಾತ್ಮ ಶ್ರೀರಾಮಚಂದ್ರ ಪಾದುಕೆಯಲ್ಲಿ ರಾಜ್ಯಭಾರವನ್ನು ಒಪ್ಪಿಸಿಬಿಟ್ಟ ನಿಂತ್ಕೊಂಡು. ಆದರೆ ಪಾದಪೀಠಕ್ಕೆ ಏನಾಯ್ತು ಇವಾಗ? ರಾಜ್ಯ ಪ್ರಣಯಿತ, ಸರಿಯಾದ ರೀತಿಯಲ್ಲಿ ಯಾರಿಂದಲೂ ಯಾರೂ ಏನು ಮಾಡೋಕ್ಕಾಗದೇ ಇರುವಂತೆ ಪಾದುಕೆಯನ್ನು ಭರತ ತಗೊಂಡು ಬಂದು ಸಿಂಹಾಸನದಲ್ಲಿ ಇಟ್ಟುಬಿಟ್ಟು, ಆಹಾ ಯಜಮಾನನಿಗೆ ಶತ್ರುಗಳನ್ನು ಎಲ್ಲ ನಿರಸನ ಮಾಡೋಕ್ಕೋಸ್ಕರವಾಗಿ ಸಹಾಯ ಮಾಡಬೇಕು ಅಂತ ನೀನು ಕೂತ್ಕೊಂಡ್ಬಿಟ್ಯಾ ಅಂತಾರೆ. ಯಾರು? ಯಜಮಾನನಾದ ಶ್ರೀರಾಮಚಂದ್ರ. ಅವನಿಗೋಸ್ಕರ ಇವಳು ಕೆಲಸ ಮಾಡೋಕ್ಕೆ ಬಂದಿದ್ದಾಳೆ, ಸಹಾಯ ಮಾಡುವುದೇ ನನಗೆ, ಆ ಕೈಂಕರ್ಯವೇ ನನಗೆ ತುಂಬ ಮುಖ್ಯ ಅಂಥೇಳಿ ನೀನು ವಹಿಸಿಕೊಂಡು ನೀನು ಮಾಡಿದ್ಯಲ್ಲಮ್ಮ ಇದಂ, ಅದರಿಂದ ನಿನಗೆ ಒಂದು ಮಟ್ಟ ಜಾಸ್ತಿ. ಇದನ್ನು ಒಪ್ಕೋಬೇಕಲ್ಲ. ಅದರಿಂದ ಶ್ರೀರಾಮನು ಪಾದುಕೆಯನ್ನು ಧರಿಸಿ ಕೂತ್ಕೊಂಡ. ಪಾದುಕೆಯನ್ನು ಪಾದಪೀಠದಲ್ಲಿ ಇಡಲಿಲ್ಲ, ಪಾದಪೀಠ ಧರಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗುತ್ತೆ ಇಲ್ಲ ಅಂತ ಹೇಳಿ ಪಾದಪೀಠದ ಮೇಲೆ ತಾನೇ ಇಡೋದು ಪಾದುಕೆ. ಪ್ರತಿಪದ ಚಪಲಾಪಿ ಪಾದುಕಾ ರಘುಪತಿನ ಸ್ವಪಜೆ ನಿವೇಶಿತ ಸಮಜನಿ ನಿವೃತ್ತ ಸ್ಥಿತಿ ತದಾ ಭವತಿ ಗುಣಗ ಶ್ರಿಯಂ ಅಪ್ಯುಪೇಯುಷಾಂ. ಇಲ್ಲಿ ಈ ಶ್ಲೋಕದಲ್ಲಿ ಸ್ವಾಮಿ ದೇಶಿಕರು ಹೇಳ್ತಾರೆ, ಐಶ್ವರ್ಯ ಸಿಕ್ಕಿದ್ರೆ ಏನಂತ ಅನಿಸುತ್ತೆ? ಐಶ್ವರ್ಯ ಸಿಕ್ಕಿದ್ರೆ ಏನಾದರೂ ಗುಣ ಉಂಟಾಗತ್ತಾ? ಮದ ಬರುತ್ತಲ್ವ. ಸಾಮಾನ್ಯವಾಗಿ ನೋಡಿದ್ರೆ ಮದ, ಐಶ್ವರ್ಯ ಮದ ಬರುತ್ತೆ. ಆದರೆ ಆ ಐಶ್ವರ್ಯ ಅಶಾಶ್ವತವಾದದ್ದು ಅಂತ ಗೊತ್ತಾದರೆ ಹೋಗುತ್ತಲ್ವ. ಆದರೆ ಆ ಗುಣ ಬರಬೇಕಲ್ಲ, ಆ ಗುಣದಿಂದ ತಾನೇ ತಿಳ್ಕೋಬೇಕು. ಯಾವ ಐಶ್ವರ್ಯ ಪ್ರಯೋಜನವಿಲ್ಲದ್ದು, ಅಶಾಶ್ವತವಾದದ್ದು, ಈ ಕ್ಷಣ ಇರುತ್ತೆ ಹೋಗುತ್ತೆ, ಲಕ್ಷ್ಮೀ ಚಂಚಲ ಅಂತ ಬೇರೆ ಹೇಳ್ತಾರೆ. ಇದು ಒಂದು ನೀತಿ ತಾನೆ. ಗುಣ ಉಂಟಾಗತ್ತೆ ಅಂತಾರೆ. ಐಶ್ವರ್ಯ ಇದ್ದರೆ ಗುಣ ಬರುತ್ತಾ ಅಂದರು. ಆದರೆ ಹೇಗೆ ಲಕ್ಷ್ಮೀ ಚಂಚಲಿಯೋ ಹಾಗೇನೆ ಪಾದುಕಾದೇವಿ ಹೇಳಿದ್ಲಂತೆ, ಚಂಚಲ ಸ್ವಭಾವಂತೆ ಪಾದುಕೆ. ಅಯೋಧ್ಯೆಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳಲ್ಲ ಸಿಂಹಾಸನದಲ್ಲಿ, ಐಶ್ವರ್ಯ ತಾನೇ ಸಿಕ್ಕಿದ್ದು. ಅದಕ್ಕೆ ಸ್ಥಿರವಾದ ಸ್ವಭಾವ ಉಂಟಾಗ್ಬಿಡ್ತಂತೆ ಪಾದುಕೆಗೆ, ಐಶ್ವರ್ಯ ಸಿಕ್ತಲ್ಲ. ಇದು ನೀತಿಗೆ ಒಂದು ಉದಾಹರಣೆ. ಆದರೆ ಈಗ ನಡಿಬೇಕಾದ್ರೆ ಪಾದುಕೆ ಒಂದು ಆ ಕಡೆ ಒಂದು ಈ ಕಡೆ ತಾನೇ ಹೋಗುತ್ತೆ, ಒಂದು ಮುಂದೆ ಹೋಗುತ್ತೆ, ಒಂದು ಹಿಂದೆ ಹೋಗುತ್ತೆ. ಇದು ನಿಜವಾದ ಅರ್ಥ. ಆದರೆ ಒಂದು ಆ ಕಡೆ ಹೋಗುತ್ತೆ, ಒಂದು ಈ ಕಡೆ ಅಂದರೆ ಯಾವಾಗ ಬೇಕಾದರೂ ಇದು ಐಶ್ವರ್ಯವೂ ಹೋಗ್ಬಿಡ್ಬೋದು, ಸ್ವಭಾವನೂ ಹೋಗ್ಬಿಡ್ಬೋದು, ಚಂಚಲ ಬುದ್ಧಿನೂ ಉಂಟಾಗ್ಬೋದು. ಅದರಿಂದ ಚಂಚಲತೆ ಉಂಟಾಗ್ಬಿಡ್ತಂತೆ ಪಾದುಕಾದೇವಿ. ಐಶ್ವರ್ಯ ಸಿಗ್ತಲ್ಲ, ಐಶ್ವರ್ಯ ಅಂದ್ರೇನು? ಲಕ್ಷ್ಮೀ ಚಂಚಲೆ ಅಲ್ವಾ, ಉಂಟಾಯ್ತಾ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ ಅರ್ಥ ಏನು? ಪ್ರತಿಪದ ಚಪಲಾಪಿ, ಹೆಜ್ಜೆ ಹೆಜ್ಜೆಗೂ ಚಂಚಲ ಲಕ್ಷ್ಮಿ ಐಶ್ವರ್ಯ. ರಘುಪತಿನ ಶ್ರೀರಾಮನಿಂದ ಒಂದು ಸತಿ ಆ ಕಡೆ ಒಂದು ಸತಿ ಈ ಕಡೆ ಅಂದ್ರೇನು? ಚಂಚಲತೆ ಅಂತ ಅರ್ಥ. ಇದು ಹೆಜ್ಜೆ ಹಾಕಬೇಕಾದ್ರೆ ಅಂತ ತೊಗೊಂಡಿದ್ದಾರೆ. ಹೆಜ್ಜೆ ಹಾಕಬೇಕಾದ್ರೆ ಚಂಚಲತೆ ಉಂಟಾಗುತ್ತೆ, ಸ್ಥಿರವಾಗಿ ಒಂದು ಕಡೆ ಇಲ್ವಲ್ಲ. ಅದರಿಂದ ಶ್ರೀರಾಮನಿಂದ ಸ್ವಪದೇ ತನ್ನ ಸ್ಥಾನದಲ್ಲಿ ನಿವೇಶಿತ. ರಾಮ ಏನು ಮಾಡ್ದ? ನೀನು ಒಂದು ಕಡೆ ಕೂತ್ಕೊಂಡ್ಬಿಟ್ಟ. ಇವಾಗ ಆ ಕಡೆ ಈ ಕಡೆ ಎಲ್ಲ ಹೋಗಬೇಡ, ಅತ್ತಿತ್ತ ಅಲಗಾಡಬೇಡ, ಹೆಜ್ಜೆ ಹಾಕಬೇಡ, ಅಲ್ಲೇ ಇದ್ಬಿಡು ಅಂತ ಪಾದುಕೆಯು ತದಾ ಆವಾಗಲೇ ನಿವೃತ್ತ ಸ್ಥಿತಿ, ಸ್ಥಿರವಾದ ನೆಲೆಯನ್ನು ತಗೊಂಡು. ಸ್ಥಿರವಾದ ನೆಲೆ ಅಂದ್ರೇನು? ಅತ್ತಿತ್ತ ಹೋಗದೇ ಇರುವಂತೆ, ಹೆಜ್ಜೆ ಹಾಕದೇ ಇರುವಂತೆ. ಸಂಚಾರವೇ ಇಲ್ಲ ಪಾದುಕೆಗೆ 14 ವರ್ಷ. ಭರತ ನಡೀತಾ ಇದ್ದ, ರಾಮ ಕಾಡಲ್ಲಿ ನಡೀತಾ ಇದ್ದ. ಆದರೆ ಇವಳು ಪಾದುಕ ಒಂದೇ ಕಡೆ ಕೂತ್ಬಿಟ್ಟಿದ್ದಾಳೆ ಸ್ಥಿರವಾಗಿ. ಅದರಿಂದ ಅಲಗಾಡದೆ ಕೂತ್ಕೊಳ್ಳುವಂತಹ ನೆಲೆ ಉಂಟಾಗ್ಬಿಡ್ತು ನಿನಗೆ. ಶ್ರೀಯಂ, ಇದು ಐಶ್ವರ್ಯ ತಾನೆ, ಸ್ಥಿರವಾದ ಐಶ್ವರ್ಯ, ಚಂಚಲ ಐಶ್ವರ್ಯ ಇಲ್ಲ. ಅಭ್ಯುಪೇಯುಷ. ಅದರಿಂದ ಈ ಸ್ಥಿರವಾದ ಯಾರು ಐಶ್ವರ್ಯನ್ನು ಪಡ್ಕೊಳ್ತಾರೋ ಅವರಿಗೆ ಒಳ್ಳೆಯ ಗುಣ ಇದ್ದೇ ಇರುತ್ತೆ. ಯಾವ ಗುಣ? ಸ್ಥಿರವಾದ ಐಶ್ವರ್ಯ ಯಾವುದು? ಕೈಂಕರ್ಯ. ಪರಮ ಪುರುಷಾರ್ಥವಾದಂತಹ ಪರಮಾತ್ಮನ ಕೈಂಕರ್ಯ, ಭಾಗವತ ಕೈಂಕರ್ಯ ಸಿಕ್ಬಿಟ್ರೆ ಅದಕ್ಕಿಂತ ಬೇರೆ ಯಾವುದೂ ಇಲ್ಲ. ಅದು ಯಾವತ್ತಿಗೂ ಆ ಕಡೆ ಈ ಕಡೆ ಅಲ್ಲಾಡದೇ ಇರುವಂತಹ ಒಂದು ಐಶ್ವರ್ಯ. ಹಾಗಿಟ್ಕೋಬೇಕು ಅಂತ ಹೇಳ್ತಾರೆ. ಗುಣ
ಆ ಗುಣ ಏನು? ಸ್ಥಿರವಾದ ನೆಲೆ. ಅದು ಒಂದು ಸ್ವಭಾವ ಅಂತ. ಗುಣ ಅಂದರೆ ಸ್ವಭಾವ. ಯಾವ ಸ್ವಭಾವ ಅಂತಾಯಿತು? ಸ್ಥಿರವಾದ ಸ್ವಭಾವ. ನೆಕ್ಸ್ಟ್ ಶ್ಲೋಕ. ಗತಿ ಹೇತುರಭೂತ್ ಕ್ವಚಿತ್ ಪದೇ ಸ್ಥಿತಿ ಹೇತುರ್ಮಣಿ ಪಾದುಕಾ ಕ್ವಚಿತ್ ನಹಿ ವಸ್ತು ಶಕ್ತಿ ನಿಶ್ಚಯ ನಿಯತಿ ಕೇವಲ ಈಶ್ವರೇಚ್ಛೆಯ. ಸೊ ಈಶ್ವರನ ಇಚ್ಛೆ. ನಾವೆಲ್ಲ ಹೇಳ್ತೀವಲ್ಲ, ನಮ್ಮ ಮನುಷ್ಯ ಪ್ರಯತ್ನ, ದೇವ ಅನುಗ್ರಹ. ಎರಡಿದ್ರೇ ನಾವು ಲಕ್ ಅಂತೀವಿ. ಅದಕ್ಕೆ ಲಕ್ ಅಂತ ಹೇಳೋದು. ಅವ್ರು ತುಂಬ ಲಕ್ಕಿರಿ, ಅವರಿಗೆ ಲಕ್ಕಿತ್ತು ಬಂತು ಅಂತ ಇದು ನಾವು ಸಾಮಾನ್ಯವಾಗಿ ಉಪಯೋಗ ಮಾಡುವಂತಹ ಪದ. ಅದರಿಂದ ಇಲ್ಲಿ ಸ್ವಾಮಿ ದೇಶಿಕರು ಹೇಳ್ತಾರೆ, ಈಶ್ವರ ಇಚ್ಛೆಯಿಂದಲೇ ಎಲ್ಲನೂ ಇರುವಂಥದ್ದು. ಮಣಿಪಾದುಕ ರತ್ನಪಾದುಕೆ ಕ್ವಚಿತ್ ಪದೇ, ಒಂದು ಸ್ಥಾನದಲ್ಲಿ, ಅಡಿ. ಪದೇ ಅಂದರೆ ಅಡಿ ಅಥವಾ ಸ್ಥಾನ. ಗತಿಹೇತು ಅಭೂತ್, ನಡೆಗೆ ಕಾರಣ. ಒಂದರಿಂದ ಒಂದು ಜಾಗಕ್ಕೆ ಹೋಗಬೇಕಾದ್ರೆ ನಡಿಬೇಕಲ್ಲ, ಪದೇ. ಕ್ವಚಿತ್ ಆದರೆ ಒಂದೇ ಕಡೆ. ಸಿಂಹಾಸನದಲ್ಲಿ ಸ್ಥಿತಿ ಹೇತು, ಒಂದೇ ಕಡೆಯಲ್ಲಿ ಇರೋದೇನು? ಅದಕ್ಕೆ ಕಾರಣ ಏನು? ಹೇತು ಅಂದರೆ ಕಾರಣ, ವ್ಯಾಜ, ಇರುವಿಕೆ, ಅದು ಕಾರಣವಾಯಿತು. ನಡೆಯೋದು ಒಂದು ಕಾರಣ. ಒಂದೇ ಸ್ಥಿತಿನಲ್ಲಿ ಒಂದೇ ಕಡೆ ಇರುವುದಕ್ಕೂ ಏನೋ ಒಂದು ಕಾರಣ ಬೇಕು. ಕಾರಣ ಇಲ್ಲದೆ ಕಾರ್ಯ ಇಲ್ಲ. ಅದನ್ನು ಹೇಳ್ತಾರೆ, ಕಾರ್ಯ ಇಲ್ಲ. ಕಾರಣವಾಯಿತು. ವಸ್ತುಷು ನಹಿ ಶಕ್ತಿ ನಿಶ್ಚಯ. ಅದರಿಂದ ಇವಾಗೇನು, ಒಂದು ವಸ್ತುವಿನಲ್ಲಿ ನಹಿ, ಇದನ್ನೇ ಮಾಡಬೇಕು ಅನ್ನೋದು ನಿಶ್ಚಯ ಇಲ್ಲ. ಏನು ಬೇಕಾದರೂ ಆಗ್ಬೋದು ಅನ್ನೋದು ಇದು ಸುಭಾಷೆ. ಇಲ್ಲ. ಯಾತಕ್ಕೆ? ಇದನ್ನು ನಿಯಮನ ಮಾಡುವಂಥವನು ಪರಮಾತ್ಮ. ಅದರಿಂದ ನೀನು ಇಲ್ಲೇ ಇರ್ತೀಯ, ನೀನು ನಡೀತೀಯ, ನೀ ಎಲ್ಲ ಅಲ್ಲಿ ಹೋಗ್ತೀಯ, ಇದೆಲ್ಲ ಯಾರಿಂದಲೂ ನಿಶ್ಚಯ ಮಾಡಿ ಹೇಳೋಕ್ಕಾಗೋದಿಲ್ಲ. ಅದೆಲ್ಲ ಪರಮಾತ್ಮನ ಇಚ್ಛೆಯಿಂದ. ಅಂದರೆ ಇಚ್ಛೆ ಅಂದರೆ ಇಲ್ಲಿ ಸಂಕಲ್ಪ. ಸೃಷ್ಟಿಯೆಲ್ಲ ಸಂಕಲ್ಪದಿಂದ ಮಾತ್ರ ತಾನೇ. ಅದರಿಂದ ಈಶ್ವರೇಚ್ಛೆಯ, ಈಶ್ವರ ಒಂದು ಕಡೆ ಇರೋದಾಗಲಿ ಸಂಚಾರ ಮಾಡೋದಾಗಲಿ ಇವೆರಡು ವಿರುದ್ಧವಾದದ್ದು. ಎರಡು ವಿರುದ್ಧ ತಾನೆ ಸ್ಥಿತಿ. ಎರಡನ್ನೂ ಈ ಪಾದುಕೆ ಸಾಧನೆ ಮಾಡಿಬಿಟ್ಟಿದ್ದಾಳೆ. ನಡ್ಕೊಂಡು ಹೋಗ್ತಾ ಇದ್ದಾಳೆ. ಯಾರಿಗೂ ಈಗ ಪಾದುಕಾದೇವಿ ತಾನಾಗೆ ನಡೆಯೋಕ್ಕಾಗೋದೇ ಇಲ್ಲ. ಆ ಪರಮಾತ್ಮ ಅದರ ಮೇಲೆ ನಿಂತ್ಕೊಂಡು ತಾನೇ ನಡೆಯೋಕ್ಕಾಗೋದು. ಅದೇ ನಮಗೆ ತಿಳಿಸಿದ್ದಾರೆ. ಹೇಗೆ ಪಾದುಕಾದೇವಿ ಪರಮಾತ್ಮನ ಇಲ್ಲದೆ ನಡೆಯೋಕ್ಕಾಗಲ್ವೋ, ಪರಮಾತ್ಮನ ಇಲ್ಲದೆ ಕೂತ್ಕೊಳ್ಳೋಕ್ಕಾಗಲ್ವೋ, ಅವನ ನಿಯಮನವೇ, ಅವನ ಸಂಕಲ್ಪವೇ ಕಾರಣವೋ. ಅದರಿಂದ ಇಲ್ಲಿ ಕೇವಲ ಈಶ್ವರೇಚ್ಛೆಯ. ನಿನ್ನ ಸ್ಥಿತಿ ಏನು? ಈಶ್ವರನ ಇಚ್ಛೆ. ಯಾವತ್ತಿಗೂ ನಿನಗೆ ಸ್ವಾತಂತ್ರ್ಯ ಇಲ್ಲ, ನೀನು ಪರಮಾತ್ಮನಿಗೆ ಪರತಂತ್ರವೇ ಅನ್ನೋದನ್ನು ನಾವು ಅದನ್ನು ತೋರಿಸಿಕೊಡ್ತಾಳೆ ಪಾದುಕಾದೇವಿ. ಯಾವಾಗಲೂ ನಾವು ಈ ವಸ್ತು ಇದನ್ನು ಮಾಡುತ್ತೆ, ಮತ್ತೊಂದನ್ನು ಮಾಡುತ್ತೆ ಅನ್ನೋದು ಆಯಾಯ ಅರ್ಥವನ್ನು ನಾವು ನಿಶ್ಚಯ ಮಾಡೋಕ್ಕಾಗೋದೇ ಇಲ್ಲ. ಇದು ಇದಕ್ಕೆ ಅನ್ನೋದನ್ನು ಹೇಳೋಕ್ಕೆ ಆಗೋದಿಲ್ಲ. ಅದು ಏನಕ್ಕೆ ಬೇಕಾದರೂ ಆಗ್ಬೋದು, ಹೇಗೆ ಬೇಕಾದರೂ ಅದು. ಅದರಿಂದ ಒಂದೇ ವಸ್ತು ವಿರುದ್ಧವಾದ ಕಾರ್ಯವನ್ನು ಮಾಡ್ಬೋದು ಅಲ್ವಾ. ಈಗ ಆ ಆಟಮ್ ಬಾಂಬ್ ಇದೆ, ಅದನ್ನು ಯಾವುದಕ್ಕೆ ಬೇಕಾದ್ರೆ ಅದಕ್ಕೆ ಬೇಕಾಗಿರುವಂಥ ನ್ಯೂಕ್ಲಿಯರ್ ಎನರ್ಜಿನ ಒಳ್ಳೆಯದಕ್ಕೂ ಉಪಯೋಗಿಸ್ಕೊಳ್ಬೋದಲ್ವ. ಕೆಟ್ಟವರ ಕೈಗೆ ಸಿಕ್ಕಿದ್ರೆ ಅದು ಆಗುತ್ತೆ. ಆದರೆ ಅದು ಪರಮಾತ್ಮನ ಇಚ್ಛೆ. ಕೇವಲ ಈಶ್ವರ ಇಚ್ಛೆಯ. ಇದೇ ಸುಭಾಷಿತ. ನಾವು ಹೇಳ್ತೀವಲ್ಲ, ಮನುಷ್ಯ ಏನು ಬೇಕಾದರೂ ಚಿಂತನೆ ಮಾಡ್ಬೋದು, ಆದರೆ ಚಿಂತಾತೀತವಾದಂಥ ಕೆಲಸ ಆಗುತ್ತೆ ಪರಮಾತ್ಮನ ನಿಶ್ಚಯದಿಂದ. ನಿನಗದು ಗೊತ್ತಾಗೋದಿಲ್ಲ, ಯಾವತ್ತೂ ಗೊತ್ತಾಗೋದಿಲ್ಲ ಏನಾಗುತ್ತೆ ಅನ್ನೋದನ್ನು. ಅದರಿಂದ ವ್ಯಸನಾನೇ ಪಡಬಾರ್ದು, ಸಂತೋಷನೂ ಪಡಬಾರ್ದು. ಏನಾಗುತ್ತೆ ಅದು ಆಗ್ತಾ ಇರುತ್ತೆ ಅಂತ. ಕೇವಲ ಈಶ್ವರ ಇಚ್ಛೆಯ ಅಂತ ಹೇಳಿ. ಆದ್ದರಿಂದ ಇದು ಮಾಡಲಿಲ್ಲ, ಅದು ಮಾಡಿತ್ತು, ಇದಾಯಿತು, ಅದಾಯಿತು ಅನ್ನೋದನ್ನೆಲ್ಲ ಬಿಟ್ಬಿಡ್ಬೇಕು. ಎಲ್ಲ ಪರಮಾತ್ಮನಿಂದ ನಡೆಯುತ್ತೆ. ಅವನೇ ತೇನ ವಿನಾ ತೃಣಮಪಿ ನ ಚಲತಿ. ನ ಚಲತಿ ಅದೇ ಅರ್ಥ. ಚಲತಿ ಅಂದರೆ ಸ್ಥಿರವಾಗಿದ್ದು ಚಲನ ಮಾಡಬೇಕಾದ್ರೆ ಪರಮಾತ್ಮನ ಸಂಕಲ್ಪ ಆಗಬೇಕು. ಅವನಿಲ್ಲದೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು, ಅದೇ ಥರ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಕೂಡ ಪರಮಾತ್ಮನ ಇಚ್ಛೆಯಿಂದ ಸಂಕಲ್ಪದಿಂದ ನಡೆಯುತ್ತೆ ವಿನಃ ಯಾರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇದಕ್ಕೆ ಲೀಲಾ ವಿಭೂತಿ ಅಂತ ಕರೀತಾರೆ. ಆ ಲೀಲೆಯಲ್ಲಿ ಪರಮಾತ್ಮನಿಗೆ ಒಂದು ಆಟ, ಅವನು ಆಡಿಸಿದಂತೆ ಆಟ ನಡೀತಾ ಇದೆ. ಮತ್ತು ಎಲ್ಲವನ್ನು ಒಪ್ಕೊಂಡ್ಬಿಡ್ಬೇಕಾದ ಒಪ್ಕೊಂಡ್ಬಿಟ್ರೇ ನೀನು ದುಃಖನೂ ಬಿಡೋದಿಲ್ಲ, ಸಂತೋಷನೂ ಬಿಡೋದಿಲ್ಲ, ಸ್ಥಿತಪ್ರಜ್ಞನಾಗ್ತೀಯ. ಇದನ್ನು ಮುಗಿಸ್ತಾರೆ ಸುಭಾಷಿತ ಪದ್ಧತಿಯನ್ನು. ಅದರೀಕೃತೋಪಿ ಮಗತ ತಮೇವ ಸೇವೇತ ಸಾದರಂ ಭೂಷ್ಣುವು ಅಲಭದ ಸಮಯೇ ರಾಮಾತ್ ಪಾದಾಕ್ರಾಂತಾಪಿ ಪಾದುಕಾರಾಜ್ಯಂ. ಈಗ ಒಳ್ಳೊಳ್ಳೆಯ ಜ್ಞಾನಿಗಳನ್ನು, ಮಹಾಪುರುಷರನ್ನು, ಸ್ವಾಮಿಗಳನ್ನು ಆಶ್ರಯಿಸಿದಂಥವರು
ಅವನಿಂದ ತಿರಸ್ಕಾರ ಮಾಡಿದ್ರೂ ಅವರೇನಾದರೂ ತಿರಸ್ಕಾರ ಮಾಡ್ಬೋದು, ನಿಗ್ರಹ ಮಾಡ್ಬೋದು. ಆದರೆ ಅವನನ್ನು ಬಿಡದೆ ಅವರನ್ನೇ ನೀನು ಅನುಸರಿಸಿ ಹೋದರೆ ಅದು ಶರಣಾಗತಿ. ಅದಕ್ಕೆ ಕುಲಶೇಖರ ಪೆರುಮಾಳ್ ಕೊಟ್ಟಂಥ 9 ಉದಾಹರಣೆ. ತಾಯಿಯನ್ನು ಹೇಗೆ ಮಗು ತಾಯಿ ಎಷ್ಟು ಬೈದು ಹೊಡೆದು ಹೊರಗಡೆ ಹಾಕಿದ್ರೂ ಅಮ್ಮ ಅಂತ ಅಳ್ತಾ ಅಲ್ಲೇ ಕಾಲಿಟ್ಕೊಳ್ಳುವಂತೆ, ಸಮುದ್ರದ ಮಧ್ಯದಲ್ಲಿ ಹೋಗ್ತಾ ಇರುವಂಥ ಹಡಗಿನಲ್ಲಿ ಕೂತಂಥ ಒಂದು ಪಕ್ಷಿ ಹಾರಾಡಿ ಹಾರಾಡಿ ಮತ್ತೆ ಬಂದು ಅಲ್ಲೇ ಕೂತ್ಕೊಳ್ಳುವಂತೆ ಕೊಡ್ತಾರೆ ಬೇಕಾದರೆ. ಒಂದು ಕುಲಸ್ತ್ರೀ ತನ್ನ ಗಂಡ ಹೊಡೆದು ಬದ್ದು ಮಾಡಿ ಹೊರಗಡೆ ಹಾಕಿದ್ರೂ ತನ್ನ ಪತಿಯನ್ನು ಬಿಡದೇ ಅಲ್ಲೇ ಇರುವಂತೆ ಅದೆಲ್ಲ ಕೊಡ್ತಾರೆ. ಅದೇ ಥರ ಇಲ್ಲಿ ಹೇಳ್ತಾರೆ, ಬಿಡದೆ ಪರಮಾತ್ಮನೇ ನಿಗ್ರಹಕ್ಕೆ ಪಾತ್ರ ಆದರೂ ಶರಣಾಗತಿ ಮಾಡಿದ ಮೇಲೆ ಅವನೇ ಗತಿ ಅಂತ ಇರಬೇಕು. ಅದೇ ಆವಾಗ ಶರಣಾಗತಿ ಫಲಿಸತ್ತೆ ವಿನಃ ಇಲ್ಲ ಅಂದರೆ ಶರಣಾಗತಿ. ಯಾಕೆಂದರೆ ಮಹಾವಿಶ್ವಾಸ ಇಲ್ಲ ಅಂತ ಅರ್ಥ, ಪತಿವ್ರತ ಧರ್ಮವನ್ನು ಕೈ ಹಿಡಿಯಲಿಲ್ಲ ಅಂತ ಅರ್ಥ. ಅದರಿಂದ ಅವನನ್ನೇ ಬಿಡದೆ ಸೇವಿಸಿಕೊಂಡಿರುವಂತೆ ನಾವು ಇದ್ದರೆ ನಾವು ಮಾಡಿರುವಂತಹ ಅರ್ಪಣೆ ಮಾಡಿರುವಂತಹ, ನಾವು ಮಾಡಿದ್ದಲ್ಲ ಅವನೇ ಮಾಡಿಸಿಕೊಂಡಿರುವಂತಹ ಶರಣಾಗತಿ ಫಲಿಸಬೇಕಾದ್ರೆ ನಮ್ಮಲ್ಲಿ ಪರಮ ವಿಶ್ವಾಸ ವೃದ್ಧಿ ಬೇಕು. ನಿಶ್ಚಯವಾದ ಮಹಾವಿಶ್ವಾಸ ಅನ್ನೋದು ಮುಖ್ಯವಾದ ಅಂಗ ಶರಣಾಗತಿಗೆ. ಆರಂಗದಲ್ಲಿ ಮುಖ್ಯವಾದ ಅಂಗ. ಅದನ್ನು ರಂಗನಾಥನ ಪಾದಕ್ಕೆ ವ್ಯಕ್ತಪಡಿಸಿಕೊಡ್ತಾ ಇದ್ದಾಳೆ. ಮತ್ತು ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾಳಲ್ಲ ರಾಮನನ್ನು. ಅದೇಗೆ ಬಿಟ್ಬಿಟ್ಟು ಬಂದುಬಿಟ್ಲು? ರಾಮ ತಿರಸ್ಕಾರ ಮಾಡಿದ್ನ? ಇಲ್ಲ. ಅದನ್ನು ಸಮಯ ವಿಶೇಷದಲ್ಲಿ ಶ್ರೀರಾಮನಿಂದಲೇ ರಾಜ್ಯ ಪದವಿಯನ್ನು ಪ್ರತಿಷ್ಠೆ ಮಾಡಿಸ್ಕೊಂಡು ಬಿಟ್ಲಲ್ಲ, ಅದೇ ಬಿಟ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೊರಟು ಬಿಟ್ಲು. ಆದರೆ ಎಲ್ಲಿ ಪ್ರತಿಷ್ಠೆ ಆಯಿತು? ರಾಮ ಕುಳಿತುಕೊಳ್ಳುವಂತಹ ಜಾಗದಲ್ಲಿ ರಾಮನಿಗೋಸ್ಕರವಾಗಿ ಪ್ರತಿನಿಧಿಯಾಗಿ ಅಲ್ಲಿ ಕೂತು ಆ ಕೈಂಕರ್ಯವನ್ನು ಮಾಡಿದ್ಲೋ ಇಲ್ವೋ? ಪ್ರತಿಷ್ಠೆ ಮಾಡಿಸ್ಕೊಂಡಿದ್ದು ಉದಾಹರಣೆ ಅಂತ ಬಿಡಲಿ. ಅದರಿಂದ ಯಾವಾಗಲೂ ನಾವು ಆಚಾರ್ಯರನ್ನು ಆಶ್ರಯಿಸಿದರೆ, ಮಹಾತ್ಮರನ್ನು ಆಶ್ರಯಿಸಿದರೆ ಅವರು ನಮಗೆ ಏನಾದರೂ ಒಂದು ಕೋಪ ಮಾಡಿಕೊಂಡ್ರು ಅಥವಾ ಏನಾದರೂ ಹೇಳಿದ್ರು, ನಿಗ್ರಹ ಮಾಡಿದ್ರು, ಅದು ನಮಗೆ ಆಶೀರ್ವಾದ. ನಿಗ್ರಹದ ಮೂಲಕ ಆಶೀರ್ವಾದ ಅಂತ ಯಾಕಂದರೆ ತಾಳ್ಮೆಯಿಂದ ಇರಬೇಕು, ಸ್ವೀಕಾರ ಮಾಡ್ಕೊಳ್ಬೇಕು, ಎಲ್ಲವನ್ನೂ ಸ್ವೀಕಾರ ಮಾಡ್ಕೊಳ್ಬೇಕು. ಏನಂತ? ತಾಳ್ಮೆಯಿಂದ. ಅಂದರೆ ತುಂಬ ದುಃಖನೂ ಪಡಬಾರ್ದು, ತುಂಬ ಸುಖನೂ ಪಡಬಾರ್ದು ಅಂತ ಹೇಳಿದಾರಲ್ಲ. ದುಃಖ ಪಡಬಾರ್ದು. ಇದು ಯಾವುದೋ ಒಂದು ಒಳ್ಳೆಯದಕ್ಕೆ ನನ್ನಲ್ಲಿ ಏನೋ ತಪ್ಪಿದೆ, ದೋಷ ಇದೆ, ಸರಿ ಮಾಡ್ಕೊಳ್ಬೇಕು, ಅದಕ್ಕೋಸ್ಕರ ಈ ರೀತಿಯಾಗಿ ಅವ್ರು ಹೇಳಿದ್ದಾರೆ ಅಂತ ಅರ್ಥ ಮಾಡಿಕೊಂಡು ನಾವು ಮಾಡಬೇಕು. ಅದರಿಂದ ಪಾದುಕ್ರಾಂತಾಪಿ, ಪರಮಾತ್ಮ ಶ್ರೀರಾಮಚಂದ್ರ ಪಾದುಕೆಯನ್ನು ತುಳಿದ್ರೂ ಕೂಡ, ಯಾವಾಗಲೂ ತುಳಿಯೋದು ತಾನೇ, ಕಾಲ ತುಳಿಯೋದು ಅಂದರೆ ಯಾವಾಗಲೂ ನಾವೇನು ಅಂದ್ಕೊಳ್ತೀವಿ? ಬೇಜಾರು ಮಾಡ್ಕೊಳ್ತೀವಿ. ಬೇಜಾರು ಮಾಡ್ಕೊಂಡ್ಲ ಪಾದುಕಾದೇವಿ? ಇಲ್ಲ. ಅವಳಿಗೆ ಏನು ಸಿಕ್ತು? ಸಿಂಹಾಸನದಲ್ಲಿ ಕೂತ್ಕೊಳ್ಳುವಂತಹ ಸ್ಥಾನ ಸಿಕ್ತೋ ಇಲ್ವೋ? ಅದನ್ನು ಇಲ್ಲಿ ಸುಭಾಷಿತವಾಗಿ ಹೇಳಿದ್ದಾರೆ ನಮಗೆ. ಅದರಿಂದ ನಾವು ಯಾವತ್ತೂ ದುಃಖ ಪಡಬಾರ್ದು, ತಾಳ್ಮೆಯಿಂದ ಸ್ವೀಕಾರ ಮಾಡಬೇಕು. ಅದೇ ನೀತಿ. ಆ ಧರ್ಮ ನೀತಿಯನ್ನು ಇಲ್ಲಿ ಹೇಳ್ತಾರೆ. ಅದನ್ನು ರಂಗನಾಥನ ಪಾದುಕೆ ಚೆನ್ನಾಗಿ ವ್ಯಕ್ತಪಡಿಸಿಬಿಟ್ಟಿದ್ದಾಳೆ. ಅದರಿಂದ ನಾವೇನು ಕಲ್ತ್ಕೋಬೇಕು? ಯಾರ ನಿಗ್ರಹಕ್ಕೆ ಒಳಪಟ್ಟರೂ ಅದರಲ್ಲಿ ನಮಗೇನೋ ಒಂದು ಅನುಗ್ರಹ ಇದೆ ಅಂತ ಹಾಗೇ ಆಗತ್ತೆ ಅನ್ನುವಂಥದ್ದು ಮನಸ್ಸಿನಲ್ಲಿ ಬಂದಾಗ ಶಾಂತತೆ ಉಂಟಾಗುತ್ತೆ, ತಾಳ್ಮೆ ಉಂಟಾಗುತ್ತೆ, ಕೋಪ ಇದೆಲ್ಲ ಬರೋದಿಲ್ಲ. ಅದನ್ನು ಸ್ವೀಕಾರ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಬೇಕು ಪಾದುಕೆಯನ್ನು ನೋಡಿ ಅಂತ. ಇತಿ ಶ್ರೀ ಕವಿತಾರ್ಸಿಂಹಸ್ಯ ಸರ್ವತಂತ್ರ ಸ್ವತಂತ್ರಸ್ಯ ಶ್ರೀಮದ್ ವೆಂಕಟನಾಥಸ್ಯ ಶ್ರೀಮದ್ ವೇದಾಂತಾಚಾರ್ಯ ಕೃತಿಶೋ ಶ್ರೀರಂಗನಾಥ ದಿವ್ಯ ಪಾದುಕಾ ಸಹಸ್ರೇ ಸುಭಾಷಿತ ಪದ್ಧತಿ ಅಷ್ಟಾವಿಂಶಿ. ಶ್ರೀರಂಗನಾಯಕೇ ನಮಃ. ಶ್ರೀರಂಗನಾಥ ಪರಬ್ರಹ್ಮಣೇ ನಮಃ. ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀ ಕೃಷ್ಣ. ಜೈ ಶ್ರೀ ಜೈ ಶ್ರೀ ಕೃಷ್ಣ.